ಬೌಂಡ್ರಿ ಲೈನ್ ಐಪಿಎಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಚೈತ್ರ ಅಂಚನ್. ಬಲಿಷ್ಠ ಆರ್ಸಿಬಿ ತಂಡ ಗುಜರಾತ್ ಟೈಟಾನ್ಸ್ ವಿರುದ್ಧ ಸೋತಿದೆ. ಕಳೆದ ವರ್ಷ ಚೊಚ್ಚಲ ಚಾಂಪಿಯನ್ ಪಟ್ಟಕ್ಕೇರಿದ ಮೈದಾನದಲ್ಲೇ ಹೀನಾಯ ಪ್ರದರ್ಶನ ಕೊಟ್ಟಿದೆ. ಅಷ್ಟಕ್ಕೂ ಆರ್ಸಿಬಿ ಸೋಲಿಗೆ ಕಾರಣ ಏನಿದು ಕ್ಯಾಪ್ಟನ್ ರಜತ್ ಪಾಟಿದಾರ್ ಕ್ಯಾಚ್ ವಿವಾದ? ಕೊಹ್ಲಿ ಕೆರಳಿದ್ಯಾಕೆ? ನಿನ್ನೆ ಪಂದ್ಯದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್, ಹಾಗೆ ಕ್ರಿಕೆಟ್ ವಿಶ್ಲೇಷಕ ಚಂದ್ರಮೌಳಿ ಕಣವಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಸರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಸರ್, ನಿಮಗೂ ಕೂಡ ಇದು ನನ್ಗೆ ಬಹಳ ಕನ್ಫ್ಯೂಷನ್ ಆಯ್ತು, ಎಲ್ಲಿ ಸೋತ್ವಿ ಎಲ್ಲಿ ಕಳ್ಕೊಂಡ್ವಿ ಅಂತ ಥ್ರೂ ಔಟ್ ದ ಮ್ಯಾಚ್. ಅಂದರೆ ಮೊದಲೇ ಸ್ವಲ್ಪ ನೋಡಿ ಚೈತ್ರ, ಹೇಳ್ತೀನಿ, ಬರೀ ಈ IPL ಅಲ್ಲಿ 43-44 ಮ್ಯಾಚ್ ಆಯ್ತಲ್ಲ, ಹೈವೇ ಥರ ಅಷ್ಟು ನೀಟಾಗಿರುವಂಥ ಏರ್ಪೋರ್ಟಲ್ಲಿ ಇರುತ್ತಲ್ಲ ಟರ್ಮ್ಯಾಕ್ ಥರ, ಅಷ್ಟು ನೀಟಾಗಿರುವಂಥ ಪಿಚ್ ಸಿಗ್ತಾಯಿದ್ವು. ಅವಾಗೆಲ್ಲ 250-260 ಹೊಡಿತಾ ಇದ್ದಾರೆ, ಎಲ್ಲರೂ ಹೊಡಿತಾ ಇದ್ದಾರೆ. ಸ್ವಲ್ಪ ಹೆಲ್ಪ್ಫುಲ್ ವಿಕೆಟ್ಸ್ ವೇಗದ ಬೌಲರ್ಗಾಗಲಿ ಸ್ಪಿನ್ನರ್ಗಾಗಲಿ ಸಿಕ್ಕಾಗೆಲ್ಲ ಲೋ ಸ್ಕೋರಿಂಗ್ ಮ್ಯಾಚ್ಗಳಾಗಿವೆ. ಇಂಥ ಪಿಚ್ಗಳಲ್ಲಿ ಆಡಿಬಿಟ್ಟು ಗೆಲ್ಲಬೇಕು, ಅದು ರಿಯಲಿ ಅದು ಘನತೆ ಹೆಚ್ಚಿದಂಗೆ ಆಗುತ್ತೆ. ಬಟ್ ಥ್ರೂ ಔಟ್ ದ ಮ್ಯಾಚ್ ಅಂದರೆ ಅರ್ಲಿ ವಿಕೆಟ್ಸು, ಬೆತ್ತಲ್ ಔಟು, ಒಂದು ಸಾಲ್ಟ್ ಇನ್ನೂ ಸರಿ ಹೋಗಿಲ್ಲ, ಅವರ ಹೆಲ್ತ್ ಇಂಜುರಿ ಸರಿ ಹೋಗಿಲ್ಲ. ಆಮೇಲೆ ಬೆತ್ತಲ್ ಔಟ್ ಆಯಿತು. ಆಮೇಲೆ ಕೊಹ್ಲಿ ಅವರ ಭರಾಟೆ, ರಬಾಡಾಗೆ ಮೊದಲ ಓವರಲ್ಲೇ ಏಮ್ ಮಾಡಿಬಿಟ್ಟು ಮೊದಲ ಓವರ್ ಸಿಂಗಲ್ ಸಿಕ್ಕಿತ್ತು. 5 ಬಾಲ್ ಕಂಟಿನ್ಯೂಸ್, 5 ಬಾಲ್ 4 ಎಲ್ಲ ಸ್ಕ್ವೇರ್ ಕಟ್ ಹಿಡ್ಕೊಂಡು, ಫುಲ್ ಹಿಡ್ಕೊಂಡು, ಸ್ಟ್ರೇಟ್ ಡ್ರೈವ್ ಹಿಡ್ಕೊಂಡು, ಕವರ್ ಡ್ರೈವ್ ಹಿಡ್ಕೊಂಡು, ಸ್ಕ್ವೇರ್ ಡ್ರೈವ್ ಎಲ್ಲ ಹಿಡ್ಕೊಂಡ್ಬಿಟ್ಟು 5 ಅದ್ಭುತವಾದ ಬೌಂಡ್ರೀಸ್. ಏನೋ ಶುರು ಆಯಿತು, ಪಟಾಕಿ ಹೊಡೆಯೋಕ್ಕೆ ಶುರು ಆಯಿತು ಅನ್ನೋದಕ್ಕೆ ರಬಾಡ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಬೌಲರ್ಸ್ ಸೌತ್ ಆಫ್ರಿಕಾ. ಮುನ್ನುಗ್ಗಿದ್ರು, ಅದಕ್ಕೆ ಶಾಟ್ ಹಾಕಿದ್ರು, ಆಗಲೇ ಕಮಿಟ್ ಆಗಿಬಿಟ್ರು, ಶಾಟ್ಗೆ ಔಟ್ ಆದರು. ಆಮೇಲೆ ಪೆರೇಡ್ ಶುರು ಆಯಿತು. ಗಣೇಶ್ ಸರ್, ನಿಮ್ಗೆ ಯಾವ ವಿಕೆಟ್ ಹೋದಾಗ ನಾವು ಮ್ಯಾಚ್ ಕಳ್ಕೊಂಡ್ವಿ ಅಂತ ಅನ್ನಿಸ್ತು? ಮೊದಲು ನಾವು ಟಾಸ್ ಸೋತಾಗೆ ಆಲ್ಮೋಸ್ಟ್ 30% ನಾವು ಸೋತಂಗೆ ಆಯ್ತು. ಯಾಕಂದ್ರೆ ಟಾಸ್ ಎಕ್ಸ್ಪರ್ಟ್ ನೀವು ಹೇಳಿ. ಅಲ್ಲ, ಇವಾಗ ಮುಂಚೆನೇ ನಾನು ಹೇಳಿದ್ದೆ, ಇವಾಗ ಆಡ್ತಿರೋದೆಲ್ಲ ಅವೇ ಗೇಮ್. ಇವಾಗ ಹೋಮ್ ಗೇಮ್ ಅಲ್ಲ. ಹೋಮ್ ಗೇಮ್ ಅಂದರೆ ನೀವು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನೀವು ಆಲ್ಮೋಸ್ಟ್ 18 ಸೀಸನ್ ಆಡಿದ್ರೆ, 19ನೇ ಸೀಸನ್ ಈ ವಿಕೆಟಿಂಗೆ, ಆಪೋಸಿಷನ್ಗೆ ಎಲ್ಲ ನಿಮ್ಗೆ ಗೊತ್ತಿತ್ತು. ಬಟ್ ಇವಾಗ ನಾವು ಆಡ್ತಿರೋದು ಅಹಮದಾಬಾದಲ್ಲಿ ಆಡಿದ್ದು. ಆ ವಿಕೆಟಲ್ಲಿ ಫ್ರೆಶ್ ವಿಕೆಟ್ ಫಾಸ್ಟ್ ಬೌಲರ್ಸ್ ಗೆಲ್ಪಾಯಿತು. ನಾವು ಏನಕ್ಕೆ 155ಕ್ಕೆ ಆಲ್ ಔಟ್ ಅದು ಅಲ್ಲಿ ಸ್ವಲ್ಪ ನಮಗೆ ಪ್ರಶ್ನೆ. ನಾವು ಇವಾಗ KC ಆಡೋಕ್ಕೂ ಅಲ್ಲಿ ಆಡೋಕ್ಕೂ ಭಾಳ ಡಿಫ್ರೆನ್ಸ್ ಇತ್ತು. ಫಾಸ್ಟ್ ಬೌಲರ್ಸ್ಗೆ ಬಾಲ್ ಸ್ವಲ್ಪ ಹೆಲ್ಪ್ ಆಗ್ತಿತ್ತು, ಸ್ವಲ್ಪ ಬೌನ್ಸ್ ಇತ್ತು. ರಬಾಡ ಅವರು, ಸಿರಾಜು ಅವ್ರು ಬೌಲಿಂಗ್ ಮಾಡಿದಂಥ ರೀತಿ, ಅವರು ಫೈರ್. ಬಟ್ ಇವತ್ತು ನಾವು ಸ್ವಲ್ಪ ಪೇಷನ್ಸಿಂದ ಆಡಬೇಕಾಯ್ತು. ಬ್ಯಾಟಿಂಗಲ್ಲಿ ನಾವು 20 ಓವರ್ವರೆಗೂ ಆಡಬೇಕಾಯ್ತು. ನಾವು ಒಂದು ಸ್ಟೇಜಲ್ಲಿ ನಾವು 20 ಓವರ್ವರೆಗೂ ಆಡೋ ಒಂದು ಸ್ಟೇಜಲ್ಲಿ ಇರಲಿಲ್ಲ. ಅಂದರೆ ವಿಕೆಟ್ಗಳು ಪತನ ಆಗ್ತಾನೆ ಇತ್ತು. ಪಾರ್ಟ್ನರ್ಶಿಪ್ ಬರಲಿಲ್ಲ. ನಾವು ಮುಂಚೆ ಹೇಳ್ತಿದ್ದೆ ಪಾರ್ಟ್ನರ್ಶಿಪ್ ಮ್ಯಾಚಸ್ ಅಂತ. ದೇವದತ್ ಪಡಿಕಲ್ ಬಿಟ್ಟರೆ ಯಾರು ಆ ಥರ ಬ್ಯಾಟಿಂಗು ಒಂದು ನಾವು 200 ರನ್ನು ದಾಡ್ತೀವಿ ಅನ್ನೋದೇ ನಮಗೆ ಇದಿರಲಿಲ್ಲ. ಬಟ್ ನಾವು 155 ಹೊಡೆದಿದ್ದೇ ಒಂದು ಹೆಚ್ಚು. ಒಂದು ಟೈಮಲ್ಲಿ 130 ಕೊಲಾಪ್ಸ್ ಆಗೋವಂಥ ಚಾನ್ಸಸ್ ಇತ್ತು. ಬಟ್ ಓವರಾಲು ನಾನು ಹೇಳಬೇಕು, ಇದು ಬ್ಯಾಟಿಂಗ್ ಕೊಲಾಪ್ಸು, ಮಿಡ್ಲ್ ಆರ್ಡ್ರು. ನಾವು ಹಿಂದೆ ಕೂಡ ಮಾತಾಡ್ತಿದ್ದು, ಇದು 9ನೇ ಮ್ಯಾಚ್ ಚೆನ್ನಾಗಿದೆ ಅಂದ್ಕೊಂಡು. ರಿಯಲ್ ಇರೋದು ಇಲ್ಲಿ. ಇವಾಗ ನಾನು ಹೇಳಿದೆ, ಇವಾಗ RCB ಟಾಪಲ್ಲಿ ಇರಬೇಕಂದು, ಟಾಪ್ 3 ಇರಬೇಕಂದ್ರೆ ಮಿಕ್ಕಿರೋ ಮ್ಯಾಚ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಚಿತ್ರ ಪಿಚ್ ನೋಡಿ, ಅದೇ ಹೇಳಿದ್ರು ಗಣೇಶ್ ಹೇಳಿದ್ರಲ್ಲ, ಪಿಚ್ ನೋಡಿದ ತಕ್ಷಣ ಸ್ವಲ್ಪ ಅಂದರೆ ಸರ್ಪ್ರೈಸಿಂಗ್ ಅದು. ಅಂದರೆ ಯೂಶ್ವಲಿ ಅಲ್ಲಿ ಬ್ಲ್ಯಾಕ್ ಸಾಯಿಲ್ ಪಿಚ್ ಕೊಡ್ತಾರೆ, ಬಟ್ ಇದು ಮಿಕ್ಸ್ಡ್, ರೆಡ್ ಆ್ಯಂಡ್ ಬ್ಲ್ಯಾಕ್ ಮಿಕ್ಸ್ಡು ವಿತ್ ಲಾಟ್ ಆಫ್ ಗ್ರಾಸ್ ಕವರಿಂಗು, ಕ್ರ್ಯಾಕ್ಸು ಎಲ್ಲ ಇರುವಾಗ ಹೆಲ್ಪ್ ಸಿಗುತ್ತೆ. ಎರಡೂ ಟೀಮ್ಗೂ ಕ್ಯಾಪ್ಟನ್ಸ್ಗೂ ಗೊತ್ತಿತ್ತು ಹೆಲ್ಪ್ ಸಿಗುತ್ತೆ ಅಂತ. ಅದಕ್ಕೋಸ್ಕರ ಟಾಸ್ ಗೆದ್ದ ತಕ್ಷಣ ಗೆಲ್ ಖುಷಿ ಆದರು. ಅಂದರೆ ಬೌಲಿಂಗ್ ಮಾಡ್ತೀವಿ ಅಂತ, ಅದು ಅಂಥ ಪೇಸ್ ಅಟ್ಯಾಕ್ ಇಟ್ಕೊಂಡು, ಅಂಥ ಬೌಲಿಂಗ್ ಅಟ್ಯಾಕ್ ಇಟ್ಕೊಂಡು ಅದ್ಭುತವಾದ ಒನ್ ಆಫ್ ದ ಬೆಸ್ಟ್ ಅಟ್ಯಾಕ್ಸ್ ಅದು. ನಿನ್ನೆ ಮ್ಯಾಚನ್ನು ನೋಡಿದವರಿಗೆ ಡಿಸಪಾಯಿಂಟ್ ಆಗೋದು ಸಹಜ. GT ವರ್ಸಸ್ RCB ಸರ್, ಒಮ್ಮೆ ಗೆದ್ದು ಮತ್ತೊಮ್ಮೆ ಗೆಲುವು ಆಗುತ್ತೆ. GT ಆ ರೀತಿಯಾಗೇನು ಬ್ಯಾಟ್ಸ್ಮನ್ಗಳಿದ್ದಂಥ ಟೀಮ್ ಅಲ್ಲ, ನಮಗೆ ಸುಲಭ ಆಗುತ್ತೆ ಅಂತ ಅನ್ಕೊಂಡ್ರೆ ಅದು ರಿವರ್ಸ್ ಆಗಿಬಿಡ್ತಲ್ಲ. 6 ದಿನಗಳ ಹಿಂದೆ ನಮ್ಮ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಾವು ಗೆದ್ದಿದ್ವಿ. ಅವು ಕೂಡ 203 ರನ್ ಸ್ಕೋರ್ ಮಾಡಿದ್ದು, ತಡ್ಕಾಡ್ಕೊಂಡು ಕೊನೆಯಲ್ಲಿ ಒಳ್ಳೆ ಸ್ಟಾರ್ಟ್ ಸಿಕ್ಕಿತ್ತು. 128 ರನ್ ಓಪನಿಂಗ್ ಪಾರ್ಟ್ನರ್ಶಿಪ್ ಇತ್ತು ಅವ್ರಿಗೆ, ಗಿಲ್ ಮತ್ತು ಸಾಯಿ ಸುದರ್ಶನ್ಗೆ. ಆದರೆ ಅದೇ ಬೇರೆ ಇದೇ ಬೇರೆ, ಈ ಪಿಚ್ ಬೇರೆ, ಅದು ಕಂಡೀಷನ್ಸ್ ಬೇರೆ, ಎಲ್ಲ ಬೇರೆ. ಹೀಗಿರುವಾಗ ಬೆತ್ತಲ್ ಔಟ್ ಆಗಿದ್ದು ಅಂದರೆ ಚಾನ್ಸ್ ಸಿಕ್ಕಾಗ ಹೊಡಿಬೇಕು. ಬರೀ 14-20 ಸಾಕಾಗಲ್ಲ ಅಂತ ಅನಿಸುತ್ತೆ. ಆಮೇಲೆ ಕೊಹ್ಲಿ ಔಟ್ ಆಗಿದ್ದು, ಆಮೇಲೆ ಇದರಲ್ಲಿ ಪವರ್ ಪ್ಲೇಯಲ್ಲಿ 60 ರನ್ನು ಓಕೆ ಅಂತ ಅನಿಸ್ಬಿಟ್ಟು. ಆದರೆ ವಿಕೆಟ್ಗಳು ಬೀಳ್ತಾನೆ ಹೋದು. ಅಂದರೆ ಇವಾಗ ಗುಜರಾತ್ ಗೆಲ್ಲೋದಕ್ಕೆ ನಮ್ಮ ಬ್ಯಾಟ್ಸ್ಮನ್ಗಳೇ ಕಾರಣ. ಬಟ್ ಒಬ್ಬ ದೈತ್ಯ ಕಾರಣ, ಜೇಸನ್ ಹೋಲ್ಡರ್. ಮ್ಯಾಗ್ನೆಟ್ ಥರ ಎಲ್ಲಿ ಹೋದರೂ ಅವ್ರ ಕೈಯಲ್ಲಿ ಬಕೆಟ್ ಥರ ಕ್ಯಾಚು. ಸದ್ಯಕ್ಕೆ ಶಾರ್ಟ್ ಮಿಡ್ ವಿಕೆಟಲ್ಲಿ ಎಷ್ಟು ಕ್ಯಾಚ್ ಹಿಡಿದ್ರು ಅವರು, ತುಂಬ ಕ್ಯಾಚ್ ಹಿಡಿದ್ರಲ್ಲ. ಸದ್ಯಕ್ಕೆ ವಾಷಿಂಗ್ಟನ್ ಸುಂದರ್ ಇರಲಿಲ್ಲ. ಲಾಸ್ಟ್ ಟೈಮು ಶಾರ್ಟ್ ಮಿಡ್ ವಿಕೆಟಲ್ಲಿ ಕೊಹ್ಲಿ ಅವರು ಕ್ಯಾಚ್ ಬಿಟ್ಟು ಮ್ಯಾಚನ್ನೇ ಕಳ್ಕೊಂಡ್ರಲ್ಲ ಗುಜರಾತ್ ಟೈಟನ್ಸು. 81 ಹೊಡೆದು ಪ್ಲೇಯರ್ಸ್ ಮ್ಯಾಚ್ ಆದರು 0 ಇದ್ದಾಗ ಫಸ್ಟ್ ಬಾಲ್. ಸೊ ಒಂಥ ದೊಡ್ಡ ಕೊಡುಗೆ ಅಂತ ಹೇಳ್ಬೋದು ಜೇಸನ್ ಹೋಲ್ಡರ್ ಅವ್ರದ್ದು. ಮೊದಲಿನ ಮ್ಯಾಚ್ಗಳಲ್ಲಿ ಆಡಿಲ್ಲ, ಕಳೆದ 2-3 ಮ್ಯಾಚ್ಗಳಲ್ಲಿ ಮಾತ್ರ ಸಿಕ್ಕಿದೆ. ಗ್ಲೆನ್ ಫಿಲಿಪ್ಸ್ ಅವ್ರನ್ನ ಡ್ರಾಪ್ ಮಾಡಿ, ಒಬ್ಬ ಫಾರಿನರ್ಸ್ ಬರೀ 4 ಜನ ಆಡ್ಬೋದಲ್ವಾ.
ಸೊ ಅದಕ್ಕೋಸ್ಕರ ಗ್ಲೆನ್ ಫಿಲಿಪ್ಸ್ ಬದಲಾಗಿ ಅವ್ರಿಗೆ ಚಾನ್ಸ್ ಸಿಕ್ಕಿದ್ದು. ಬಕೆಟ್ ಹ್ಯಾಂಡ್ಸ್ ಅಂತ ಹೇಳ್ಬೋದು, ಅಂಥ ದೈತ್ಯ ಬೌಲಿಂಗಲ್ಲಿ ಆಗಲಿ ಬ್ಯಾಟಿಂಗಲ್ಲಾಗಲಿ ಫೀಲ್ಡಿಂಗಲ್ಲಾಗಲಿ ತಮ್ಮ ತೋರಿಸಿದ್ರು. ಅಂದರೆ ಅದು ರಜತ್ ಪಾಟೀದಾರ್ ಕ್ಯಾಚ್ ಬಗ್ಗೆ ನಾವು ಮಾತಾಡ್ಬೋದು ನಂತರ. ಆದರೆ ಅವರು ಒಂದು ಬಿಗ್ ಡಿಫ್ರೆನ್ಸ್ ಮಾಡಿದ್ರು ಅವರಂತ ಟೀಮ್. ನಿಜ ನಿಜ ನಿಜ. ಇವಾಗ ಒಂದ್ಸಲ ಸೋತಿರೋರಿಗೆ ಅಫ್ಕೋರ್ಸ್ ಕಾನ್ಫಿಡೆನ್ಸ್ ಕುಗ್ಗಿರುತ್ತೆ, ಬಟ್ ಈ ಕಂಬ್ಯಾಕ್ ಮಾಡಿರೋ ರೀತಿ ಇದೆಯಲ್ಲ GT, ಹೇಗೆ ನೋಡ್ತೀರಿ ಅಂತ? ಅದ್ಭುತವಾಗಿ ಮಾಡ್ರು. ಫಸ್ಟ್ ಅದು ಶಿವಮ್ ಗಿಲ್ ಅವರು ಸ್ಟಾರ್ಟ್ ಮಾಡಿದ ರೀತಿ ಬ್ಯಾಟಿಂಗಲ್ಲಿ, ನೀವು ಆ ಬ್ಯಾಟಿಂಗ್ ಆಡ್ತೀವಿ ನೋಡಿದ್ರು 8 ಓವರ್ಗೆ ಮುಗಿಸ್ತಾರ ಅಂತ ಇತ್ತು. ಅದು ಕ್ಯಾಪ್ಟನ್ಸಿ ನಾಕು, ಅದು ಬೆಸ್ಟ್ ನಾಕು. ಬಟ್ ಇವರು ಬೌಲರ್ಸ್ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋದಾಯಿತು. ಅಲ್ಲಿ ಇವತ್ತು ನಾವು ಹೇಸಲ್ವುಡ್ ಅವರು ಯೂಶಲಿ ಒಳ್ಳೆ ಬೌಲರ್, ಇವತ್ತು 4 ಓವರ್ 55 ರನ್ ಕೊಟ್ಟರು. ಅಲ್ಲೂ ಸಹ ಈ ವಿಕೆಟಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಆಯಿತು. ಬೋಹಿನ್ ನೋಡಿ ಇವತ್ತು ಅವ್ರು ತಿರ್ಗಾ 3 ವಿಕೆಟ್ ಎತ್ತಿದ್ರು. ಇವಾಗ ಎಲ್ಲ ಮ್ಯಾಚು ಭುವನೇಶ್ವರ್ ಕುಮಾರ ಗೆಲ್ಲಿಸ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಇವತ್ತು ಸ್ಪಿನ್ನರ್ಸು ಸ್ವಲ್ಪ ಕುನಾಲ್ ಪಾಂಡ್ಯನು ಏನು ಅಷ್ಟು ಎಫರ್ಟ್ ಇರಲಿಲ್ಲ. ಬಟ್ ಓವರಲ್ಲಿ ಸ್ವಲ್ಪ ಇದು ಇವತ್ತು ಬ್ಯಾಡ್ ಡೇ ಇವತ್ತು RCBಗೆ. ಅದಾಯಿತು. ನಮ್ಮ ಎಲ್ಲ ಅಡ್ವರ್ಟ್ ಆಯಿತು. ನಾಟ್ ಎ ಗುಡ್ ಡೇ ಫಾರ್ ಅಸ್ ಅಂತ ಹೇಳ್ಬೋದು. ಯಾಕೆ ಬ್ಯಾಡ್ ಡೇ ಅಟ್ ದ ಆಫೀಸ್ ಅಂತ ಹೇಳ್ತೀವಲ್ಲ, ಹಂಗೆ ಥರ ಅಟ್ ದ ಗ್ರೌಂಡ್ ಅಂತ ಹೇಳ್ಬೋದು. ಹಿಡ್ಕೊಂಡ್ಬಿಟ್ಟು ನಮ್ಮ ಇಂಪ್ಯಾಕ್ಟ್ ಪ್ಲೇಯರ್ ಅದು ಗೊಂದಲ ಆಯಿತು. ಯಾಕಂತಂದರೆ 15 ಓವರ್ಗೆ 8 ವಿಕೆಟ್ ಹೋಗ್ಬಿಟ್ರೆ ಏನು ಮಾಡ್ತಾರೆ? ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇನ್ನೂ ತಯಾರಾಗಿದ್ರೋ ಇಲ್ಲೋ ಗೊತ್ತಿಲ್ಲ. ನಮ್ಮ ವೆಂಕಟೇಶ್ ಅವರು ಬಂದರು, ಬಟ್ ಏನು ಮಾಡೋಕ್ಕಾಗಲಿಲ್ಲ. ಒಂದು ಮೊಣಕೈಗೆ 8 ಬೇರೆ ತಿಂದರು. ಕೊನೆ ಐ ಥಿಂಕ್ 20 ರನ್ ಬಂದಿದೆ ಲಾಸ್ಟ್ 5 ಓವರ್ಸು. ಪೂರ್ತಿನೂ ಆಡಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಇನ್ ದಿಸ್ IPL 2026 RCB 20 ಓವರ್ ಕೂಡ ಆಡಿಲ್ಲ, ಆಲ್ ಔಟ್ ಆಯಿತು. ಅದೇ ಎಲ್ಲ ಇದೆ. ಅಫ್ಕೋರ್ಸ್ ಲಾಸ್ಟ್ ಡಿಸ್ಕಷನ್ ಅಲ್ಲಿ ಕನ್ವಿ ಸರ್ ಹೇಳ್ತಾ ಇದ್ರು ರನ್ ರೇಟ್ ತುಂಬಾ ಚೆನ್ನಾಗಿದೆ ಅಂತ. ಸರ್, ಇವತ್ತು ಒಂದು ಒಳ್ಳೆ ಅವಕಾಶ ಕೈ ಚೆಲ್ಲಿದ್ವಿ. ಪಾಯಿಂಟ್ಸ್ ಟೇಬಲ್ ಅಲ್ಲಿ ಮೊದಲ ಹೆಸರು ಬರ್ತಾ ಇತ್ತು. ನಮಗೆ ರಾಜಸ್ಥಾನ್ ರಾಯಲ್ಸ್ಗೆ ಥ್ಯಾಂಕ್ಸ್ ಹೇಳಿದ್ವಿ ಮುಂಚೆ, ಯಾಕಂದರೆ ಪಂಜಾಬ್ ಹೊಡೆದ್ರು ಅವರು. ಹೀಗಾಗಿ ಅವರು 1 ಪಾಯಿಂಟ್ ಮಾತ್ರ ಮುಂದೆ ಇದ್ದರು. ಆದರೆ ಇದು ನಾವು ಒಂದು ಮ್ಯಾಚ್ ಕಡಿಮೆ ಆಡಿದ್ರು ಅವರು. ನಾವೀಗ ಈ ಮ್ಯಾಚ್ ಆಡಿದಾಗ ಗೆದ್ದರೆ ಮೊದಲ ಸ್ಥಾನಕ್ಕೆ ಹೋಗ್ತಾ ಇದ್ವಿ. ಇನ್ನೂ ಕೂಡ ಇದು ಚಾನ್ಸ್ ಇದ್ದೇ ಇದೆ. ಈಗ 1 ಓವರಲ್ಲಿ ಇದ್ದೇ ಇದ್ದೀವಿ. ಭಾಳ ಮುಖ್ಯವಾಗಿರೋದು ಮ್ಯಾಚ್ ನಮಗೆ ನೋಡಿ ಚೈತ್ರ, ಮುಖ್ಯವಾದ ಮ್ಯಾಚ್ ಅಂದರೆ ಮೇ 17. ನಾವು 1-2 ಪಂಜಾಬ್ ಮತ್ತು ನಾವು ಇದೀವಲ್ಲ, ಮೇ 17ಕ್ಕೆ ಯಾರೂ ಮರಿಬಾರ್ದು. ಆ ಮ್ಯಾಚನ್ನು ನೋಡಲೇಬೇಕು. ಯಾಕಂದರೆ ಪಂಜಾಬ್ ಮೇಲೆ ಆಡ್ತಾಯಿದ್ವಿ, ಪಂಜಾಬ್ ಮೇಲೆ ಆಡ್ತಾಯಿದ್ವಿ. ಅಷ್ಟೇ ಅಲ್ಲ, ಇವತ್ತು ಏನೇನು ಅದು ಮೊದಲಿಂದನೂ ಎಲ್ಲ ಒಂಥರ ದುರದೃಷ್ಟ. ಫಾಲೋ ಮಾಡ್ತು ಅಂತ ಹೇಳ್ಬೋದು. ಆಮೇಲೆ ಕೊನೆಗೆ ರಜತ್ ಪಾಟೀಲ್ ಅವರು ಕ್ಯಾಚ್ ಬಗ್ಗೆ ಮಾತಾಡ್ಬೋದು. ಅದ್ರ ಬಗ್ಗೆ ಭಾಳ ಕಾಂಟ್ರವರ್ಸಿ ಆಗ್ತದೆ. ಆಮೇಲೆ ಕೊಹ್ಲಿಯವರ ಎನರ್ಜಿ ಬಗ್ಗೆ ಮಾತಾಡ್ಬೋದು. ಕೊಹ್ಲಿಯವರ ಎನರ್ಜಿ ಅಂದರೆ ಅವರ ಎನರ್ಜಿ ಇದರಿಂದ ಎಲ್ಲರಿಗೂ ಅದು ಪಸರಿಸುತ್ತೆ. ಇಡೀ ಅವ್ರು ಸ್ವಲ್ಪ ಎಚ್ಚೇಳ್ತಾರೆ ಎಲ್ಲರೂ. ನೋಡಿ ಸರ್, 150 ಎಲ್ಲ ಈಸಿಯಾಗಿ ಡಿಫೆಂಡ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಬೌಲರ್ಸ್ಗೆ ಅಂತ ಗೊತ್ತಿದೆ. ಮ್ಯಾಚ್ ನಮ್ಮ ಕೈನಲ್ಲಿಲ್ಲ ಅಂತಾನೂ ಗೊತ್ತಿದೆ. ಆದರೂ ಕೊಹ್ಲಿ ಅವರ ಎನರ್ಜಿ ಥ್ರೂ ಔಟ್ ಮ್ಯಾಚ್ ನಮಗೆ ಹಬ್ಬ ಕೊಟ್ಟಿರೋದು. ಮ್ಯಾಚ್ ಅಂದರೆ ಒಂಥರ ಎಲ್ಲರಿಗೂ ಒಂದು ಎನರ್ಜಿ ಡಿಸ್ಟ್ರಿಬ್ಯೂಟ್ ಆದಂಗೆ ಆಗುತ್ತೆ. ಅದರಿಂದ ಹೇಳ್ಬೋದು. ಅಂದರೆ ಅವ್ರು ಕ್ಯಾಚ್ ಬೇರೆ ಹಿಡಿದು ಬ್ರಿಲಿಯಂಟ್ ಕ್ಯಾಚು. ಗಿಲ್ ಏನು ಮಾಡಿದ್ರು ಅಂದರೆ ಅವ್ರು ಪ್ಲ್ಯಾನ್ ಮಾಡ್ಕೊಂಬಂದಿದ್ರು. ನೀವು ಹೇಳ್ತಾನೆ ಇರ್ತಾರಲ್ಲ, ಅಂದರೆ ಟಾಪ್ 3 ಮಾತ್ರ ಅವರು ಬ್ಯಾಟರ್ಸು ಗುಜರಾತ್ ಟೈಟನ್ಸ್ಗೆ. ಸಾಯಿ ಸುದರ್ಶನ್, ಗಿಲ್ಲು ಮತ್ತು ಬಟ್ಲರು. ಸಾಯಿ ಸುದರ್ಶನ್ಗೆ ಸ್ವಲ್ಪ ಮೂವ್ ಆಯಿತು, ಕಾಟ್ ಬ್ಯಾಂಡ್ ಆದರು. ಗಿಲ್ ಮೊದಲಿಂದ ಪ್ಲ್ಯಾನ್ ಮಾಡಿಬಿಟ್ಟು ಯಾರು ಹೊಡಿದ್ದಾರೆ ಇವ್ರಿಗೆ 24 ರನ್ ಹೆಸಲ್ವುಡ್ಗೆ ಹೇಳಿ ಯಾರಾದರೂ ಹೊಡಿದ್ದಾರೆ ಇವರಿಗೆ? ಐ ಡೋಂಟ್ ಥಿಂಕ್ ಸೊ. ಯಾಕಂತಂದರೆ ಫಸ್ಟ್ ಓವರಲ್ಲೇ ಅಂದರೆ ಏನು ಬೌಂಡ್ರಿ ಸಿಕ್ಸರ್ ಅಂದರೆ ಅಲ್ಲೇ ಕುಗ್ಗೋಯ್ತು. ಅಂದರೆ ಮೊದಲೇ ಕಡಿಮೆ ಸ್ಕೋರು ಅಂಥದ್ರಲ್ಲಿ ಈ ಶರವೇಗದ ಬ್ಯಾಟಿಂಗು. ಅದು ಒಂದು ಒಳ್ಳೆ ಪ್ಲಾನ್ ಮಾಡಿದ್ರು. ಬಟ್ ಅದೇ ಮುಳುವು ಕೂಡ ಆಯಿತು. ಗಿಲ್ ಔಟ್ ಆದ 50 ಕ್ರಾಸ್ ಅಂದ್ರೆ ನೋಡ್ತಾ ಅಂದರೆ ಆಮೇಲೆ ಅದೇ ಮುಳುವು ಕೂಡ ಆಯಿತು. GT ಮಿಡ್ಲ್ ಆರ್ಡರ್ ಎಷ್ಟು ಬ್ರಿಟಲ್ ಅಂತ ನಾವು ಹೇಳ್ತಾನೆ ಇರ್ತೀವಿ. ನೋಡಿ, ಅವರು ಟಾಪ್ ಬಟ್ಲರ್ ಏನೋ ಆಡದೆ ಹೋಗಿದ್ದಾರೆ, ಭಾಳ ಕಷ್ಟ ಆಗ್ತಿತ್ತು ಅವ್ರಿಗೆ. ಬಟ್ಲರು ಕೂಡ ಬ್ರಿಲಿಯಂಟ್ ಭುವಿ ಅಲ್ಲ, ಅವ್ರು ಬ್ರಿಲಿಯಂಟ್ ಭುವಿ ಅಂತ ಹೇಳ್ಬೋದು. 350 ವಿಕೆಟ್ಸ್ ಕಂಪ್ಲೀಟ್ ಮಾಡಿದ್ದಾರೆ T20ಯಲ್ಲಿ. ಅಣ್ಣ ಚಹಲ್ 391 ಇದ್ದಾರೆ, 400 ಹತ್ರ ಬಂದಿದ್ದಾರೆ. ಬಟ್ ಭುವಿಯ ಬ್ರಿಲಿಯನ್ಸಿಂದ ನಾವು ಕಂಬ್ಯಾಕ್ ಮಾಡೋಕೆ ಒಂದು ಅವಕಾಶ ಇತ್ತು, ಎಸ್ಪೆಷಲಿ ಬಟ್ಲರ್ ವಿಕೆಟ್. ಯಾಕಂತಂದರೆ ಆ ಓವರ್ನಲ್ಲಿ ನೋಡಿ, ಅದು ಆಗಲೇ 4ನೇ ಓವರ್ ಅದು ಭುವಿದು. ಅಷ್ಟು ಬೇಗನೆ ಅಷ್ಟು ಮುಗಿಸಲ್ಲ. ಡೆತ್ತಲ್ಲಿ ಇಲ್ವೇ ಇಲ್ಲ, ಯಾಕಂದರೆ ವಿಕೆಟ್ ರನ್ಗಳೇ ಇಲ್ಲ. ಸೊ ಔಟ್ಸೈಡ್ ಆಫ್ ಸ್ಟಂಪ್ ಬಂದುಬಿಟ್ಟು ಅವರು ಒಂದು ಫ್ಲಿಕ್ ಮಾಡಿದ್ರು, ಬೌಂಡ್ರಿ ಹೊಡೆದ್ರು, 2 ರನ್ ತೆಗೆದ್ರು. ಮತ್ತು 3ನೇ ಬಾಲ್ ಅಲ್ಲೇ ಹೋದಾಗ ಅವರು ಫುಲ್ ಲೆಂತ್ ಬಾಲ್ ಮಾಡಿದ್ರು, ಲೆಗ್ ಸ್ಟಂಪ್ ಮೇಲೆ. ಅದನ್ನು ಮಿಸ್ ಮಾಡಿದರು. ಅದು ಭಾಳ ಪ್ಲ್ಯಾನ್ ಮಾಡಿ ಅವರು ಕೊಹ್ಲಿ ಪಾಟೀದಾರ್ ಪ್ಲ್ಯಾನ್ ಮಾಡಿ ಆ ಥರ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರು ಕೊಹ್ಲಿ ಮತ್ತು ಭುವಿ ಅಂತ ಹೇಳ್ಬೋದು. ಇನ್ನೊಂದು ವಿಶೇಷ ಅಂತಂದರೆ ಚೈತ್ರ, 10 ಓವರ್ ಒಳಗಡೆ ನಮ್ಮ 2 ಪ್ರೀಮಿಯರ್ ಬೌಲರ್ಸು ಅತಿರಥ ಮಹಾರಥರು ಜೋಶ್ ಹೆಸಲ್ವುಡ್ ಮತ್ತು ಭುವನೇಶ್ವರ್ ಕುಮಾರ್ ತಮ್ಮ ಕೋಟ ಮುಗಿಸಿದ್ರು.
ಎಸ್ ಸರ್, ಏನಾದ್ರೂ ಮುಂದಿನ ಮ್ಯಾಚ್ಗಳಲ್ಲಿ RCB ಬ್ಯಾಟಿಂಗ್ ಲೈನಪ್ ಅನ್ನು ಚೇಂಜ್ ಮಾಡ್ಕೋಬೇಕಾಗ್ಬೋದಾ ಇವತ್ತಿನ ಮ್ಯಾಚ್ ನಾವು ಡಿಪೆಂಡ್ ಆಗಿರೋದೇ ವಿರಾಟ್ ಕೊಹ್ಲಿ ಮೇಲೆ. ವಿರಾಟ್ ಕೊಹ್ಲಿ 15 ಓವರ್ವರೆಗೂ ಇದ್ರೆ ನಾವು ಮ್ಯಾಚ್ ಗೆಲ್ತೀವಿ ಅಂತ ಒಂದು ಇದಿದೆ, ಕಾನ್ಫಿಡೆನ್ಸ್ ಇದೆ. ಬಟ್ ವಿರಾಟ್ ಕೊಹ್ಲಿ ಔಟ್ ಆದರೆ ಯಾರು ಇವಾಗ ಅವ್ರದ್ದು ಬ್ಯಾಟಿಂಗ್ ತೊಗೊಳೋದು, ಇವಾಗ ರಜತ್ ಪಾಟಿದಾರ್ ಅವರು, ಇವಾಗ ಕುನಾಲ್ ಪಾಂಡ್ಯ, ಇವ್ರುಗಳು ಆಡಬೇಕು. ಇವಾಗ ಎಲ್ಲ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಮೇಲೆ ನೀವು ಇದು ಮಾಡ್ತಿದ್ರೆ ಅವ್ರು ಇದ್ರೆ ಮಾತ್ರ ಗೆಲ್ತೀವಿ ಅಂದರೆ ಅವ್ರಿಗೆ ಪ್ರೂವ್ ಮಾಡಬೇಕು. ಇವಾಗ ಅವ್ರಿಲ್ಲ, ನಾನು ಇವತ್ತು ದೇವದತ್ ಪಡಿಕಲ್ಲು ಇವತ್ತು ಅಕಸ್ಮಾತ್ ಆಡಿಲ್ಲ ಅಂದರೆ ಆಲ್ಮೋಸ್ಟ್ ನಾವು 80 ಹೊಡಿತಾ ಇರಲಿಲ್ಲ. ದೇವದತ್ ಪಡಿಕಲ್ ತುಂಬ ಅದ್ಭುತವಾದ್ರೆ ಅಂದರೆ ಇವತ್ತು ಅಂದರೆ ಇವಾಗ ಡೇ ನಮ್ದಲ್ಲ ಅಂತ ಹೇಳ್ಬೋದು ಚಿತ್ರ. ದೇವದತ್ ಪಡಿಕಲ್ ಗಣೇಶ್ ಹೇಳ್ದಂಗೆ ಇವತ್ತು ಚೆನ್ನಾಗಿ ಆಡ್ತಿದ್ರು. 40 ಒಳ್ಳೆ ಸ್ಟ್ರೈಕ್ ರೇಟ್ ಕೂಡ ಇತ್ತು, ನಿಯರ್ಲಿ 200. ಬಟ್ ಅದು ಅವ್ರು ಔಟ್ ಆಗಿದ್ದು ಭಾಳ ಕ್ರೂಷಿಯಲ್ ಆಗಿತ್ತು ಅಂತ ಹೇಳಿ, ಭಾಳ ಕ್ರೂಷಿಯಲ್. ಆ ರೀತಿಯಾಗಿ ರಶೀದ್ ಖಾನ್ ನಂಬರ್ 1 T20 ಬೌಲರ್ ಇನ್ ದ ವರ್ಲ್ಡ್. ಫೀಲ್ಡಿಂಗ್ ಅಲ್ಲಿ ರಾಂಗ್ ಆಗಿ ಎಸ್ಬಿಟ್ಟು 4 ರನ್ ಎಕ್ಸ್ಟ್ರಾ ಓವರ್ ಥ್ರೋಸ್ ಎಲ್ಲ ಆಗ್ತವೆ. ಬ್ಯಾಡ್ ಡೇ ಇದ್ದಾಗ ಎಲ್ಲ ಆಗ್ತವೆ ಅಂತ ಹೇಳ್ಬೋದು. ಎಲ್ಲನೂ ಶುರುವಾತಿಂದ ಮುಗಿಯುವವರೆಗೂ ನಮಗೆ ಇರಲಿಲ್ಲ ಅಂತ ಹೇಳ್ಬೋದು, ಇನ್ಕ್ಲೂಡಿಂಗ್ ಇಂಪ್ಯಾಕ್ಟ್ ಪ್ಲೇಯರ್. ಭುವಿ ಬಗ್ಗೆ ಮಾತನಾಡಲೇಬೇಕು ಸರ್ ನಾವು. ಎಂಥದ್ದೇ ಮ್ಯಾಚ್ ಇರಲಿ ಅವರು ನನ್ನ ಕೊಡುಗೆ ಇಷ್ಟು ನಾನು ಕೊಡ್ತೀನಿ ಅನ್ನೋ ರೀತಿಯಾಗಿ ಆಡ್ತಾರೆ. ಈ ಬಾರಿನೂ ಕೂಡ ನಾವು ಅದನ್ನೇ ನೋಡಿದ್ವಿ, ಅವರ ಡಿಸಿಪ್ಲಿನ್ ಬೌಲಿಂಗ್. ಅಬ್ಸಲ್ಯೂಟ್ಲಿ 4 ಓವರಲ್ಲಿ 28 ರನ್ ಕೊಟ್ಟು 3 ವಿಕೆಟ್, 10 ಓವರಲ್ಲಿ 10 ಓವರ್ ಮುಗಿಸಿದ್ರು. ಅದಕ್ಕೆ ಕಮ್ಬ್ಯಾಕ್ ಮಾಡೋ ಒಂದು ಚಾನ್ಸ್ ಒಂದು ಮಾಡಿಕೊಟ್ಟಿದ್ರು. ಅದಕ್ಕೆ ಕಾರಣ ಅಂತಂದ್ರೆ ಗುಜರಾತ್ ಟೈಟನ್ಸ್ ಅವರ ಮುಂಚೆನೇ ಹೇಳ್ತಾನೆ ಇದೀವಲ್ಲ, ಅವ್ರು ಬ್ರಿಟಲ್ ಮಿಡ್ಲ್ ಆರ್ಡರ್ ಬ್ಯಾಟಿಂಗ್ ನೋಡಿ ಏನು ಅನ್ಬೇಕು ಹೇಳಿ. ನಮ್ಮ ಶಾರುಖ್ ಖಾನ್ ಆಗಲಿ, ನಮ್ಮ ಇಂಡಿಯನ್ ಆಲ್ ಫಾರ್ಮ್ಯಾಟ್ ಪ್ಲೇಯರ್ ಆದಂಥ ವಾಷಿಂಗ್ಟನ್ ಸುಂದರ್ ಆಗಲಿ ಆಡ್ತಾ ಇದ್ದಾರೆ. 10 ಓವರಿಗೆ 45 ರನ್ ಬೇಕು. ಅವಾಗ ಹೊಡೆದ್ಬಿಟ್ಟು ಔಟ್ ಆಗೋದು ಏನು ಅವಶ್ಯಕತೆ ಇದೆ ಹೇಳಿ? ಶಾರುಖ್ ಖಾನ್ಗೆ 4 ಕೋಟಿ ಕೊಟ್ಟಿದ್ದಾರೆ. ಲಾಸ್ಟ್ ಮ್ಯಾಚ್ ಅಲ್ಲಿ ಮಾತಾಡಿದ್ವಿ ಸರ್, ಏನ್ ಮಾಡ್ತಾ ಇದ್ದಾರೆ ಶಾರುಖ್ ಖಾನ್ ಅಂತ. ಇವತ್ತು ಅವಕಾಶ ಸಿಕ್ಕಾಗ್ಲೂ ಹೀಗ ಇನ್ನೂ ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳ್ಬೇಕಷ್ಟೇ. ಆಮೇಲೆ ಇವರು ಕೂಡ 3.2 crores ವಾಷಿಂಗ್ಟನ್ ಸುಂದರ್ಗೆ. ಇಬ್ರು ಒಂಥರ ಇವರು 3 ಫಾರ್ಮ್ಯಾಟ್ ಆಡುವಂಥವ್ರು, ಕರೆಂಟ್ ವರ್ಲ್ಡ್ ಕಪ್ ವಿನಿಂಗ್ ಟೀಮಲ್ಲಿ ಇದ್ದಂಥವ್ರು ಹೆಂಗೆ 10 ಓವರಲ್ಲಿ 4 ರನ್ ಹೊಡೆಯೋಕ್ಕಾಗಲ್ವಾ? ಅದೇ ಟೆನ್ಷನ್ ತಂದ್ಕೊಟ್ರು. ಅವರಿಬ್ರು ಔಟ್ ಆದ್ಮೇಲೆ ಸ್ವಲ್ಪ ಕಮ್ ಬ್ಯಾಕ್ ಮಾಡಿದ್ವಿ. ಭುವಿ ಬಗ್ಗೆ ಬಹಳ ಮೀಮ್ಸ್ ಎಲ್ಲ ಹರಿದಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಭುವಿ ಬೌಲಿಂಗ್ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಮೈ ಗರ್ಲ್ ಫ್ರೆಂಡ್ ಅಂತ ಅವ್ರು ಮಿಡ್ ಸ್ಟಂಪ್ ಅಲ್ಲಿ ಔಟ್ ಮಾಡಿರೋದು. ಎಲ್ಲ ಇವಾಗ ಸೋಷಿಯಲ್ ಮೀಡಿಯಲ್ಲಿ ಏನು ಬೇಕಾದ್ರೂ ಪ್ರೈಟ್ ಮಾಡ್ತಾರೆ, ಏನು ಬರೋದ್ರ ಟೈಟಲ್ಗಳು ಕೊಡ್ತಾರೆ. ಬಟ್ ಎಂಡ್ ಆಫ್ ದ ಡೇ ಈಸ್ ಅ ಕ್ರಿಕೆಟರ್, ಗುಡ್ ಕ್ರಿಕೆಟರ್. ಇಲ್ಲಿವರೆಗೂ ಒಂದು ಯಾವುದೇ ಬ್ಲ್ಯಾಕ್ ಮಾರ್ಕ್ ಇಲ್ಲ. ತುಂಬ ಅದ್ಭುತವಾಗಿ ಮಾಡ್ತಾರೆ. ದಯವಿಟ್ಟು ಅವ್ರ ಮೇಲೆ ಕಣ್ಣು ಹಾಕ್ಬೇಡಿ. ಇವರೇ ಇರೋದೊಂದು ಒಳ್ಳೆ ಬೌಲರ್, ಮ್ಯಾಚ್ ವಿನ್ನರ್ ಬೌಲರ್ ಇರೋದು. ಆದಮೇಲೆ ಬೇರೆ ನೀವೇನೇ ಟೈಟಲ್ ಕೊಟ್ಕೊಳ್ರಿ, ಬಟ್ ಕ್ರಿಕೆಟರ್ ಈಸ್ ಬ್ರಿಲಿಯಂಟ್ ಕ್ರಿಕೆಟರ್. ದಟ್ಸ್ ಬ್ಯೂಟಿ ಅಂತ. ಎಸ್ ಸರ್, ನಾವು ನಿನ್ನೆಯ ಸೋಲಿಂದ ಏನು ಕಲಿಬೇಕು ಅಂತ, ಏನು ಚೇಂಜಸ್ಗಳು ಮಾಡ್ಕೋಬೇಕು, ಏನು ಹೇಳ್ತೀರಿ ನೋಡಿ? 14 ಮ್ಯಾಚ್ ಇರುತ್ತೆ, ಏರುಪೇರು ಆಗೇ ಆಗುತ್ತೆ. ಬಟ್ ಈ ರೀತಿ ಸೋಲ್ತಾರೆ ಅಂತ ಹೇಳ್ಬಿಟ್ಟು ನಿರೀಕ್ಷೆ ಮಾಡಿರಲಿಲ್ಲ. ಕ್ರಿಕೆಟ್ ಅಂದ್ರೆ ಗೇಮ್ ಆಫ್ ಗ್ಲೋರಿಯಸ್ ಅನ್ಸರ್ಟನಿಟೀಸ್ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಏನು ನಿರೀಕ್ಷೆ ಮಾಡಿರಲಿಲ್ಲ ಅದೇ ಆಗುತ್ತೆ. ಅದಾಗಿದೆ. ಒಂದು ಒಳ್ಳೇದಂತಂದರೆ ಈ ಸ್ಟೇಜಲ್ಲೇ ಆಗಿದೆ. ಇನ್ನೂ ನಾವು ಟಾಪ್ 2 ಇರುವಾಗಲೇ ಆಗಿದೆ. ಮುಂದೆ ಪ್ಲೇ ಆಫಲ್ಲಿ ಆಗಿಲ್ಲ. ಅದೊಂದು ಸಮಾಧಾನ ಪಡ್ಕೋಬೇಕಷ್ಟೇ. ಅದು ಕೂಡ ಕಲಿಯೋದು ತುಂಬ ಇದೆ. ಅಂತಂದರೆ ಕಲಿಯೋದಂದರೆ ಇಂಥ ಪಿಚ್ಚಲ್ಲಿ ಯಾವ ರೀತಿ ಆಡಬೇಕು, ಯಾವ ರೀತಿ ಅಕ್ಯುಮುಲೇಟ್ ಮಾಡಬೇಕು, ಅಂದರೆ ಬರೀ ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆಗಬಾರ್ದು. ಅಟ್ಲೀಸ್ಟ್ ಇಂಥ ಪಿಚ್ಚಲ್ಲಿ ಆದರೂ 180 ಆದ್ರೂ ಕೂಡ ಫೈಟ್ ಮಾಡಿ ಇಂಥ GT ಟೀಮ್ ಮೇಲೆ ಗೆಲ್ಲೋದಕ್ಕೆ ಒಂದು ಅವಕಾಶ ಇರ್ತಿತ್ತು. ಸರ್, ವಿರಾಟ್ ಕೊಹ್ಲಿ ಗ್ರೌಂಡ್ನಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ರೆಕಾರ್ಡ್ ಮೇಲೆ ರೆಕಾರ್ಡ್, ಸೋಲೋ ಗೆಲುವು, ಅವ್ರು ಮಾತ್ರ ರೆಕಾರ್ಡ್ ಮಿಸ್ ಮಾಡಲ್ಲ ಅಂತ. ಅವ್ರ ರೆಕಾರ್ಡ್ಗಿಂತ ನೋಡಿ ಅಲ್ಲಿ 70ರಿಂದ 80,000, 1,15,000-20,000 ಅದಕ್ಕೆ ಕೆಪಾಸಿಟಿ ಇರೋದು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ. ಅದರಲ್ಲಿ ಎಷ್ಟು RCB ಫ್ಯಾನ್ಸ್ ಇದ್ರು, ಎಷ್ಟು RCB ಟಿ ಶರ್ಟ್ಸ್ ನೋಡಿದ್ವಿ ನಾವು. ಗುಜರಾತ್ಗಿಂತ ಜಾಸ್ತಿ ನೋಡಿದ್ವಿ. ಅಂದರೆ ಕೊಹ್ಲಿ ಈಸ್ ದ ಮೆಸ್ಕಾಟ್ ಆಫ್ RCB. ವಿಶ್ವದಲ್ಲಿ ಎಲ್ಲೇ ಹೋದ್ರು ಕೂಡ ಫ್ಯಾನ್ಸ್ ಇದ್ದೇ ಇದ್ದಾರೆ ಅವ್ರಿಗೆ. ಅದಕ್ಕೋಸ್ಕರ ಅಷ್ಟು ಜನ ಬಂದು ನೋಡ್ತಾರೆ, ಅಷ್ಟು ಎಂಜಾಯ್ ಮಾಡ್ತಾರೆ. ಯಾಕೆ ಅಂದರೆ ಇದಕ್ಕೆ ಈ ಎನರ್ಜಿ ತೋರಿಸ್ತಾರೆ, ಈ ರೀತಿ ಬ್ಯಾಟಿಂಗ್ ಮಾಡ್ತಾರೆ, ಈ ರೀತಿ ಒಂದು ಎಲ್ಲದರಲ್ಲೂ ಎಲ್ಲರಿಗೂ ಹುರುಪು ತಂದು ಕೊಡ್ತಾರೆ. ಅದು ಭಾಳ ಮುಖ್ಯ. ಇನ್ನೊಂದು, ನಿನ್ನೆಯ ಮ್ಯಾಚ್ ಅಲ್ಲಿ ಬಹಳ ದೊಡ್ಡ ಚರ್ಚೆ ಆಗ್ತಾ ಇರೋದು ರಜತ್ ಪಾಟಿದಾರ್ ಅವರ ಕ್ಯಾಚ್. ಅದು ಔಟ್ ಅಲ್ಲ ಅನ್ನೋ ಚರ್ಚೆಗಳು ಕೂಡ ಆಗ್ತಾ ಇದೆ ಅಂತ. ಬಟ್ ಅದು ಇವಾಗ ರಜತ್ ಪಾಟಿದಾರ್ ಅವರು ಫ್ಲಿಕ್ ಮಾಡಿದ್ರು, ಅದನ್ನು ಕ್ಯಾಚ್ ಹಿಡಿದ್ರು. ಜೇಸನ್ ಹೋಲ್ಡ್ ಕ್ಯಾಚ್ ಹಿಡ್ಬಿಟ್ಟು ಅದು ಗ್ರೌಂಡ್ಗೆ ಟಚ್ ಆಯಿತು. ಅದರಿಂದ ವಿರಾಟ್ ಕೊಹ್ಲಿನೂ ಬಂದು ನೀವು ಆರ್ಗ್ಯುಮೆಂಟ್ ಮಾಡ್ತಾಯಿದ್ರು, ಅಂಪೈರ್ ಹತ್ರ ಮಾಡ್ತಾಯಿದ್ರು. ಬಟ್ ಅಲ್ಲಿ ಒಂದು ಕ್ಯಾಚ್ ಹಿಡಿದಾಗ ಕ್ಯಾಚ್ ಹಿಡಿದ್ಮೇಲೆ ಕೈಯಲ್ಲಿ ಇರ್ಬೇಕು ಬಾಲು. ನೀವು ಗ್ರೌಂಡಿಗೆ ಟಚ್ ಮಾಡಿದ್ರೆ ಅದು ಔಟ್ ಇಲ್ಲ ಅಂತ ಇದು ವಾಗ್ವಾದಗಳು ನಡೀತಿತ್ತು. ಎಂಡ್ ಆಫ್ ದ ಡೇ ಅಂಪೈರ್ ಔಟ್ ಕೊಟ್ಮೇಲೆ ಅದು ಔಟನ್ನ ನಾವು ಸ್ವೀಕಾರ ಮಾಡಬೇಕಾಗುತ್ತೆ. ಕೊಹ್ಲಿ ಅವರು ಕೂಡ ಗ್ರೌಂಡ್ ಹತ್ತ ಬರ್ತಾರೆ, ಒಂದು ಹಂತದ ಮಾತುಕತೆ ಎಲ್ಲ ನಡೆಯುತ್ತೆ. ಅದಕ್ಕಿಂತ ಮುಂಚೆ ಅಂದರೆ 5ರಿಂದ 10 ಸರಿ ನೋಡಿದ್ವಿ ಅದನ್ನ, ಕ್ಯಾಚ್ ಹಿಡಿದ ನೋಡಿದ್ವಿ. ಕಗಿಸೋರೊಬ್ಬರು ಅವ್ರ ಹತ್ರ ಬಂದುಬಿಟ್ಟಿದ್ರು, ಅವ್ರು ಹಿಂದೆ ಬರ್ತಾಯಿದ್ರು, ಇವರು ಎದುರುಗಡೆ ಬಂದ್ಬಿಟ್ಟು ಕ್ಯಾಚ್ ಹಿಡಿದ್ರು. ಇಬ್ಬರು ತಾಕಲಾಟ ಆಗಲಿಲ್ಲ, ಡಿಕ್ಕಿ ಹೊಡಿಲಿಲ್ಲ ಸದ್ಯಕ್ಕೆ. ಸೊ ಆವಾಗ ಏನಂತಂದರೆ ಕ್ಯಾಚ್ ಹಿಡಿದು ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಕೈ ಏಳುವಾಗ ಅದನ್ನು ನೆಲಕ್ಕೆ ಹತ್ತಿತ್ತು ನಿಜ. ಆದರೆ MCC ಲಾ 33.3 ಏನು ಹೇಳುತ್ತೆ, ಇಟ್ ಶುಡ್ ಬಿ ಇನ್ ಕಂಪ್ಲೀಟ್ ಕಂಟ್ರೋಲ್, ಅಂದರೆ ಔಟ್.
ಇವಾಗ ಅಂಪೈರ್ ಏನಾದ್ರೂ ತಪ್ಪಾಗಿ ಡಿಸಿಷನ್ ಕೊಟ್ಟಿದ್ದಾರೆ ಅಂತ ಇಲ್ಲ, ಈಗ ನೋಡಿ ರೂಲ್ಸ್ ಪ್ರಕಾರ ಅಲ್ಲ ರೂಲ್ಸ್ ಏನು ಹೇಳ್ತಂದ್ರೆ ಅಂಪೈರ್ ಔಟ್ ಕೊಟ್ಟರೆ ಔಟ್, ಯಾರೇ ಏನೇ ವಾದ ಮಾಡಲಿ. ಆಮೇಲೆ ಥರ್ಡ್ ಅಂಪೈರ್ ನೋಡ್ಬಿಟ್ಟು ಅವರು ಕೂಡ ನೋಡ್ಬಿಟ್ಟು ಇದು ಔಟ್ ಅಂತ ಹೇಳಿದ್ದಾರೆ. ಯಾಕಂದ್ರೆ ಅಂದ್ರೆ ಅವ್ರೇನು ಇನ್ಫಾರ್ಮ್ ಮಾಡಿದ್ರು ಅಂತಂದ್ರೆ ಅದು ಕ್ಲೀನ್ ಕ್ಯಾಚ್ ಆಗಿತ್ತು. ಇಟ್ ವಾಸ್ ಅಂಡರ್ ಫುಲ್ ಕಂಟ್ರೋಲ್. ಅದೇ ಲಾ ಹಿಡಿದು 33.3 ಲಾ. ಅದು ಫುಲ್ ಕಂಟ್ರೋಲ್ ಇದ್ಮೇಲೆ ಆಮೇಲೆ ಏನಾದರೂ ಮಾಡ್ಬೋದು. ನೋಡಿ ಹಿಂಗೆ ಹಿಡಿದ್ಬಿಟ್ಟು ಹಿಂಗೆ ಎಸಿತಾರೆ, ಅದು ಕಂಟ್ರೋಲ್ ಅಂತ ಹೇಳ್ತೀವಿ ನೋಡಿ. ಇವರಿನ್ನೂ ಹಿಡಿದು ಕುಂತು ಎದ್ದು ಏಳುವಾಗ ಅದನ್ನು ಹಚ್ಚಿದ್ದಾರೆ. ಓಕೆ, ಅದಕ್ಕೆ ಕೊಹ್ಲಿ ಆ್ಯಸ್ ಯೂಶ್ವಲ್ ಬಂದ್ಬಿಟ್ಟು ಫೋರ್ತ್ ಅಂಪೈರ್ ಅಂದರೆ ಫೋರ್ತ್ ಅಂಪೈರ್ ಕೆಲಸ ಅಲ್ಲ ಅದು. ಅವ್ರಿಗೆ ಉತ್ತರ ನೀಡೋದಾಗಲಿ ಅದ್ರ ಕ್ಲಾರಿಫಿಕೇಶನ್ ನೀಡೋದಕ್ಕೆ. ಯಾಕಂದರೆ ಥರ್ಡ್ ಅಂಪೈರ್ ಕೊಟ್ಟಿರೋರು ಆನ್ ಫೀಲ್ಡ್ ಅಂಪೈರ್ ಕನ್ಫರ್ಮ್ ಮಾಡಿ ಕೊಟ್ಟಿರ್ತಾರೆ. ಫೋರ್ತ್ ಅಂಪೈರ್ ಕೆಲಸ ಅಂದರೆ ಲಿಮಿಟೆಡ್ ಇರುತ್ತೆ, ಅಂದರೆ ಬಾಲ್ಸ್ ಕೊಡೋದು ಮಾಡೋದು ಇರುತ್ತೆ. ಆದರೆ ಅವಾಗ ಅವ್ರ ಜೊತೆ ಹೋಗಿ ಜಗಳಾಡಿದ್ರೆ ಏನು ಪ್ರಯೋಜನ ಇಲ್ಲ. ಆಮೇಲೆ ಆ್ಯಂಡಿ ಫ್ಲವರ್ ಬಂದು ಜಗಳಾಡಿದ್ರು. ಅಂದರೆ ಮಾತು ನೋಡಿದ್ರೆ ಗೊತ್ತಾಗುತ್ತೆ, ಲಿಪ್ ರೀಡಿಂಗ್ ಏನು ಮಾಡಬೇಕಾಗಿಲ್ಲ, ಆದರೂ ಭಾಳ ಹೀಟೆಡ್ ಆರ್ಗ್ಯುಮೆಂಟ್ ಆಗಿರುತ್ತೆ. ಫೋರ್ತ್ ಅಂಪೈರ್ ಇದರಿಂದ ಏನು ಮಾಡೋಕ್ಕಲ್ಲ. ಥರ್ಡ್ ಆನ್ ಫೀಲ್ಡ್ ಅಂಪೈರ್ಸ್ ರಿಕ್ವೆಸ್ಟ್ ಮಾಡಿದ್ದಾರೆ, ಥರ್ಡ್ ಅಂಪೈರ್ ಅವರು ಕ್ಲೀನ್ ಕ್ಯಾಚ್ ಅಂತ ಕೊಟ್ಟಿದ್ದಾರೆ, ಅಲ್ಲಿ ಖಾತೆ ಮುಗೀತು. ಅದಕ್ಕೇನು ಇನ್ನೊಂದು ಏನಂದ್ರೆ ಚೈತ್ರ, ಈ ಥರ ಮ್ಯಾಚ್ಗಳು IPL ಮ್ಯಾಚು ಟಾಪ್ ಎಲ್ಲ ಕಂಟ್ರಿಯಿಂದ ಬಂದಿರ್ತಾರೆ. ಬಟ್ ಏನಂದರೆ ಆರ್ಗ್ಯುಮೆಂಟು ಮಾಡಿದಷ್ಟು ಶೋಭೆ ತರಲ್ಲ ಗೇಮ್ಗೆ. ಇವಾಗ ಅಂಪೈರ್ಸ್ ಇದ್ದಾರೆ, ಅವ್ರ ಕಾರ್ಯ ಮಾಡ್ತಾರೆ, ಮ್ಯಾಚ್ ರೆಫ್ರೀಸ್ ಇರುತ್ತೆ, ನಮ್ಮ ಕಾರ್ಯಗಳು ನಾವು ಮಾಡಬೇಕಾಯ್ತು. ಬಟ್ ಈ ಕೊಹ್ಲಿ ವ್ಯಕ್ತಿತ್ವಕ್ಕೆ ಒಂದು ಅವ್ರು ಇವತ್ತು ಮಾಡಿದ ಇನ್ಸಿಡೆಂಟು ಅಷ್ಟು ಇಷ್ಟೆಲ್ಲ ನೋಡಿ, ಇಷ್ಟೆಲ್ಲ ಒಳ್ಳೆ ಹೆಸರು ಗಳಿಸ್ಬಿಟ್ಟು ಒಂದು ಕ್ಯಾಚ್ಗೆ ಆಗುತ್ತೆ. ಇವಾಗ ಅದು ಅಂಪೈರ್ಗಳಿದ್ದಾರೆ, ಅವ್ರು ನಿರ್ಣಯ ಮಾಡ್ತಾರೆ, ಆರ್ಗ್ಯೂ ಮಾಡೋ ಸ್ವಲ್ಪ ಕಮ್ಮಿ ಮಾಡಿದರೆ ಚೆನ್ನಾಗಿರೋದು. ಅದು ರಿಯಾನ್ ಪರಾಗ್ ಅವರು ಸರ್ ಈ ಸಿಗರೇಟ್ ಸೇರೋದ್ರಲ್ಲಿ ಬ್ಯುಸಿ ಆಗಿದ್ರು. ತಂಡ ಗೆಲ್ಲೋ ಕಡೆ ಗಮನ ಹರಿಸ್ತಾ ಇತ್ತು. ಇಂಪ್ಯಾಕ್ಟ್ ಪ್ಲೇಯರ್ ಬಂದು ಅಲ್ಲೇನೋ ಆಟ ಆಡ್ತಾ ಇದ್ರು. ಬಹುಶಃ ಅದೇ ಕ್ಯೂರಿಯಾಸಿಟಿಗೆ ಅನ್ಸುತ್ತೆ ಕ್ಯಾಮರಾಮ್ಯಾನ್ ಏನಾಗ್ತಾ ಇದೆ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಅಂತ ಪ್ಯಾನ್ ಮಾಡಿರ್ಬೋದು. ಸಿಕ್ಕಾಕೊಂಡಿದ್ದು ಹೀಗೆ. ಚೈತ್ರ ಏನಾಗಿದೆ ಅಂದರೆ ಲಾಸ್ಟ್ ಇಯರ್ ಪ್ಲೇಯರ್ಸ್ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಅಂದರೆ ಜಾಸ್ತಿ ನಿಮ್ಮ ಪ್ರೈವೇಟ್ ಇದಕ್ಕೆ ನೀವು ಕ್ಯಾಮ್ರಾ ವರ್ಕ್ ಮಾಡಬೇಡಿ ಅಂತಂದರೆ. ಇದು ಡ್ರೆಸ್ಸಿಂಗ್ ರೂಮಲ್ಲಿ ಗ್ಲಾಸ್ ಇದೆ ಕಾಣುತ್ತೆ, ಆದರೂ ಅವರು ಒಂದು ಬಟ್ಟೆ ಹಾಕೊಂಡ್ರಲ್ಲ, ಅಂದರೆ ಶಾರ್ಟ್ಸಲ್ಲಿ ಇರ್ತಾರೆ, ಏನೇ ಆಗಲಿ ಅಷ್ಟೊಂದು ಫೋಕಸ್ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಓಕೆ, ಇದು ಕ್ಯಾಮ್ರಾ ಹೋಗಿದೆ, 5 ಸೆಕೆಂಡ್ ವಿಡಿಯೋದ ಹಿಡ್ಕೊಂಡ್ಬಿಟ್ಟು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ಬೇಕಾ ಇನ್ನು ಗುಲ್ಲಾಗಿದೆ, ಅದಾಗಿದೆ, ಇದಾಗಿದೆ. ಆದರೆ ಕೆಲವು ಗ್ರೂಪ್ಗಳು ಕೂಡ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಬಟ್ 2019ರಲ್ಲಿ ಅದೊಂದು ಆ್ಯಕ್ಟ್ ಪಾಸ್ ಆಗಿದೆ. ಅದೇನಂತಾರೆ, ಈ ಸಿಗರೇಟು ನೀವು ಮಾಡೋಂಗಿಲ್ಲ, ಪ್ರೊಡ್ಯೂಸ್ ಮಾಡೋಂಗಿಲ್ಲ, ಇಟ್ಕೊಳ್ಳೋಂಗಿಲ್ಲ ಅಂತ. ಅದರಲ್ಲಿ ಇವ್ರು ಯಾಕೆ ಅದು ವೇಪಿಂಗ್ ಮಾಡ್ತಾಯಿದ್ರು, ಈ ಸಿಗರೇಟ್ ಉಪಯೋಗ ಮಾಡ್ತಾಯಿದ್ರು ಡ್ರೆಸ್ಸಿಂಗ್ ರೂಮಲ್ಲಿ ಅಂದರೆ ಹೊರಗಡೆ ಅಂತೂ ಮಾಡೋಂಗಿಲ್ಲ. ರೆಸ್ಟ್ರಿಕ್ಟೆಡ್ ಏರಿಯಾ ಇದ್ದಾವೆ. ಅಂದರೆ ಎಲ್ಲ ಕಡೆನೂ ಹೆಂಗೆ ನಾವು ಏರ್ಪೋರ್ಟಲ್ಲಿ ನೋಡ್ತೀವಿ, ಒಂದು ಗ್ಲಾಸ್ ಒಂದು ಚೇಂಬರ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಎಲ್ಲರೂ ಸ್ಮೋಕ್ ಮಾಡ್ತಾ ಇರ್ತಾರೆ. ಆ ರೀತಿಯಾಗಿ ಅಂದರೆ ಡ್ರೆಸ್ಸಿಂಗ್ ರೂಮಲ್ಲಿ ಅದು ಪ್ರೈವೇಟ್ ಜಾಗದಲ್ಲಿ ಮಾತ್ರ ಅದು ಸ್ಮೋಕಿಂಗ್ ಇಸ್ ಅಲೌಡ್ ಗೊತ್ತು. ಬಟ್ ಇನ್ ಪಬ್ಲಿಕ್ ಅಲ್ಲ ಇದು ಡ್ರೆಸ್ಸಿಂಗ್ ರೂಮು. ಆದರೆ ಇನ್ನೊಂದೇನಂತಂದರೆ ನಾವು ಇನ್ನೊಂದು ತರ್ಕ ಮಾಡ್ಬೋದು, ಈ ಸಿಗರೇಟ್ ಬ್ಯಾನ್ ಮಾಡಿದಿರ ಕರೆಕ್ಟು, ಸಿಗರೇಟ್ ಯಾಕೆ ಬ್ಯಾನ್ ಮಾಡಿಲ್ಲ? ಈ ಸಿಗರೇಟ್ ಇನ್ನೂ ಮೋರ್ ಡೇಂಜರಸ್ ಈ ಸಿಗರೇಟ್ಗಿಂತ. ಅಂಥದ್ರಲ್ಲಿ ಎಲ್ಲ ಕಡೆ ಅಲೌಡ್ ಅದು. ಅಂದರೆ ಪಬ್ಲಿಕ್ಕಲ್ಲಿ ನಾವು ಹೇಳ್ತೀವಿ, ಅದು ಎಷ್ಟು ಜನ ಸೇರ್ತಾ ಇರ್ತಾರೆ. ಈ ಸಿಗರೇಟ್ ಬ್ಯಾನ್ ಮಾಡಿದ್ರೆ ನಾವು ಸಿಗರೇಟು ಬ್ಯಾನ್ ಮಾಡ್ಬೋದು ಅಂತ ನಾನು ಹೇಳೋದು, ಎಷ್ಟೋ ಜನ ಹೇಳ್ತಾರೆ. ಸರ್ ಇವಾಗ ಪ್ಲೇಯರ್ಸ್ ಅಂತ ಹೇಳಿದ್ರೆ ಈವನ್ ಸ್ಮೋಕಿಂಗ್ ಎನಿ ಫಾರ್ಮ್, ಈ ಸಿಗರೇಟ್ ಆಗಿರ್ಬೋದು ಎಲ್ಲ ಪಾಪ್ಯುಲರ್ ಗೇಮ್ ಆಗಿರೋದ್ರಿಂದ ಫಾಲೋವರ್ಸ್ ಜಾಸ್ತಿ ಇರ್ತಾರೆ, ಅವ್ರನ್ನೊಂದು ಆದರ್ಶ ವ್ಯಕ್ತಿ ರೀತಿಯಾಗಿ ನೋಡ್ತಾ ಇರ್ತಾರೆ. ಈ ರೀತಿಯಾಗಿ ಕಾಣಿಸ್ಕೊಳ್ಳೋದು ಇಲ್ಲ. ಇವಾಗ ಏನಂದ್ರೆ ಇವಾಗ ಡೋಪ್ ಟೆಸ್ಟಿಂಗ್ ಇರುತ್ತೆ. ಇವಾಗ ಆ ಥರ ಇರೋದ್ರಿಂದ ನೀವು ಡ್ರೆಸ್ಸಿಂಗ್ ರೂಮ್ ಏರಿಯಲ್ಲಿ ನಿಮಗೆ ನಾನ್ ಸ್ಮೋಕಿಂಗ್ ಇದೆಲ್ಲ ಝೋನ್ ಅಂತ ಎಲ್ಲ ಇರುತ್ತೆ, ಅದರಲ್ಲಿ ಯೂಸ್ ಮಾಡೋಂಗಿರಲ್ಲ. ಅದಕ್ಕೆ ಫಿಸಿಯೋಗಳು ಇರ್ತಾರೆ, ಟ್ರೈನರ್ ಇರ್ತಾರೆ. ಆ ಥರದ್ದು ಏನಾದರೂ ತಪ್ಪು ಮಾಡಿದ್ರೆ ಎಲ್ಲರಿಗೂ ದಂಡ ವಿಧಿಸ್ತಾರೆ. ಬಟ್ ಈ ಸಿಗರೇಟು ಇಂಡಿಯಾಲೇ ಬ್ಯಾನ್ ಮಾಡಿರೋದ್ರಿಂದ ಅವ್ರು ಡ್ರೆಸ್ಸಿಂಗ್ ರೂಮಲ್ಲಿ ಸದಿರೋದು, ಅದು IPL ಅಂತ ಮ್ಯಾಚ್ ನಡೀತಾ ಇರೋದು, ಅದು ಕಪ್ಪು ಚುಕ್ಕೆ ಅಂತ ಹೇಳಕ್ ಬೈತೀನಿ ಚಿತ್ರ. ಕ್ಯಾಪ್ಟನ್ ಅಂತವರು ಏನು ಮಾದರಿ ಆಗ್ತಾರೆ ಈ ವಿಷಯದಲ್ಲಿ. ಇನ್ನೊಂದು ಕಡೆಯಿಂದ ನೋಡಿದರೆ ನಾವು ಏನು ಮಾಡ್ಬೋದು ಅಂದರೆ, ಕ್ಯಾಪ್ಟನ್ ಅಂತವರು ಮತ್ತು ಇಷ್ಟು ಜನ ನೋಡ್ತಾ ಇರ್ತಾರೆ, ಮಕ್ಕಳು ನೋಡ್ತಾ ಇರ್ತಾರೆ, ಇಷ್ಟು ಅಂದರೆ ಈಸ್ ಎ ರೋಲ್ ಮಾಡೆಲ್. ಈ ಥರ ಮಾಡೋದ್ರಿಂದ ತಪ್ಪು ಮಾಡಿದ್ದಾರೆ, ಅವರು ಖಂಡಿತವಾಗಿ ತಪ್ಪು ಮಾಡಿದ್ದಾರೆ. ಅದರಲ್ಲಿ ಏನಿಲ್ಲ, ಕ್ರಮ ತಗೊಂಡಿದೆ 25%. ಆಮೇಲೆ ಒಂದು ಡಿಮೆರಿಟ್ ಪಾಯಿಂಟು ಅದೇನಲ್ಲ. ಬಟ್ ಇನ್ನೂ ಎಷ್ಟು ಮುಂದೆ ಹೋಗುತ್ತೆ ಗೊತ್ತಿಲ್ಲ ಇದು. ಅಂಡ್ ನನ್ಗೆ ಆಶ್ಚರ್ಯ ಅನಿಸಿದ್ದು ಆ ಫೋಟೋಗಳು ನೋಡಿದಾಗ, ಅವ್ರೇನೋ ವೇಪಿಂಗ್ ಮಾಡಿದ್ರು, ಸಿಗರೇಟ್ ಸೇದಿದ್ರು ಅನ್ನೋದಕ್ಕಿಂತಲೂ ಆ ಪಂದ್ಯದ ಕಂಡೀಷನ್ ಹೇಗಿತ್ತು, ಬೀಂಗ್ ಅ ಕ್ಯಾಪ್ಟನ್ ಅವ್ರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಬೇಕಿತ್ತು ಅಂತ. ಪ್ಲೇಯರ್ಸ್ ಗಳಲ್ಲಿ ಆಗಿಲ್ಲ. ಇಂಪ್ಯಾಕ್ಟ್ ಪ್ಲೇಯರ್ ಶುಭಮ್ ದುಬೆ ಬಂದು ಆಡ್ತಾ ಇದ್ದಾರೆ, ಪುಲ್ ಮಾಡ್ತಾ ಇದ್ದಾರೆ, ಇವ್ರು ಆರಾಮಾಗಿ ವೇಪಿಂಗ್ ಅಲ್ಲಿ ಬಿಸಿ ಆಗಿದ್ದಾರೆ. ಕೆಲವರು ಟೆನ್ಷನ್ಗಳು ಸಿಗರೇಟ್ಗಳನ್ನ ಸೇರ್ತಾ ಇರ್ತಾರೆ. ಬಟ್ ಅದು ಇವಾಗ ಸ್ಪೋರ್ಟ್ ಮತ್ತು ಕ್ರೀಡೆಯಲ್ಲಿ ಅದನ್ನು ಧೂಮಪಾನ ನಿಷೇಧ ಮಾಡಿರೋ ಟೈಮಲ್ಲಿ ಅದು ಸಖತ್ ತಪ್ಪದು. ಇವಾಗ ವೈಭವ್ ಸೂರ್ಯವಂಶಿ
ವಂಶ 15 ವರ್ಷದ ಹುಡುಗ ಹೌದು. ಅವ್ನು ಏನು ಎಕ್ಸಾಂಪಲ್ ಸೆಟ್ ಮಾಡ್ತೀರಾ ನೀವು? ಆದರೆ ಇದು ಕ್ಯಾಪ್ಟನ್ ಇದು ನಾಟ್ ಸೆಟ್ಟಿಂಗ್ ಎ ಗುಡ್ ಎಕ್ಸಾಂಪಲ್. ಅದು ಮ್ಯಾನೇಜ್ಮೆಂಟ್ ಅದನ್ನ ಇತ್ತೊಂಬೇಕು ಚೈತ್ರ. ಎಲ್ಲ ಇದು ಅಲ್ಲ sir, ಆರಾರ್ದು ಇದು ಯಾಕೆ ಇಷ್ಟು ದೊಡ್ಡ ಸುದ್ದಿ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಎರ ಒಂದು ಡಿಸಿಪ್ಲಿನ್ ಯಾವ ರೀತಿಯಾಗಿ ಇರಬೇಕು ಅಂತ ಸೆಟ್ ಮಾಡಿದ್ದಾರೆ. ಇನ್ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ಕೂಡ ದೊಡ್ಡ ವಿಚಾರ ಆಗಿ ಕ್ಷಮೆ ಕೇಳಿದ್ದು ಇದೆ. ಅಂಥದ್ರಲ್ಲಿ ಈ ರೀತಿಯ ಬೆಳವಣಿಗೆ ಆಗ್ತಾ ಇರೋದಿದೆಯಲ್ಲ, ಯೂತ್ಸ್ ಇವರು ಅದೇ ಲೆವೆಲ್ 1 ಇನ್ಫ್ರಿಂಜ್ಮೆಂಟ್ ಆಗಿ ಲಾ ಇದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಟ್ಟಿದ್ದಾರೆ, ಫಸ್ಟ್ ಟೈಮ್ ಆಗಿರೋದು. ಬಟ್ ಆರ್ ಅಂದರೆ ಯಾವಾಗಲೂ ವಿವಾದದಲ್ಲೇ ಇರುತ್ತೆ. ಅಂದ್ರೆ ನೋಡಿದರೆ ಅದು ಎಂಥ ಒಳ್ಳೆ ಟೀಮು, ಯಂಗ್ಸ್ಟರ್ಸ್ ಇಷ್ಟೊಂದು ಎನ್ಕರೇಜ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಯಾಕೋ ವಿವಾದ ಮತ್ತೊಂದು ಮುಂಚೆನೇ ಒಂದು ವಿವಾದ ಆಗಿತ್ತಲ್ಲ, ಬಿಂದರ್ ಮ್ಯಾನೇಜರ್ ಆಫ್ ದ ಟೀಮ್ ಅವರು ಡಗ್ಔಟ್ ಹತ್ರ ಕೂತ್ಕೊಂಡ್ಬಿಟ್ಟು ಇವ್ರ ಜೊತೆ ವೈಭವ್ ಸೂರ್ಯವಂಶಿ ಜೊತೆ ಕೂತ್ಕೊಂಡಾಗ ಸ್ಕ್ರೋಲ್ ಮಾಡ್ತಾ ಇದ್ರು. ಹೌದು, ಅದಕ್ಕೋಸ್ಕರ ಈ footage ಕೂಡ leak ಅದು ಲೀಕ್ ಆಗಿದೆ. 1 ಲಕ್ಷ ಅವರಿಗೆ ಫೈನ್ ಕೂಡ ಹಾಕಿದ್ದಾರೆ. ಅವ್ರನ್ನ ಹೆಲ್ತ್ ಇಶ್ಯೂಸ್ ಇತ್ತು ಅಂತ ಅದೆಲ್ಲ ಹೇಳಿದ್ದಾರೆ, ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಆದ್ರೂ ಕೂಡ ಅವ್ರಿಗೆ 1 ಲ್ಯಾಕ್ ಫೈನ್ ಹಾಕಿದ್ದಾರೆ. ಮ್ಯಾನೇಜರ್ಗಳು ಡ್ರೆಸ್ಸಿಂಗ್ ರೂಮಲ್ಲಿ ಅಂದರೆ ಅವು ಮೇಲಿನ ಡ್ರೆಸ್ಸಿಂಗ್ ರೂಮ್ ಇದರಲ್ಲ ಡಗ್ಔಟಲ್ಲಿ ಎಂದೂ ಮಾಡೋಂಗಿಲ್ಲ, ಓಪನ್ ಮಾಡೋಂಗಿಲ್ಲ. ಸೊ ಅಲ್ಲಿ ಬೇಕಾದ್ರೆ ಮಾಡ್ಬೋದು. ಅವ್ರದ್ದೇನೆ ಹೆಲ್ತ್ ಇಶ್ಯೂಸ್ ಹೇಳಿದ್ದಾರೆ, ಓಕೆ ನಿಜ ಇರ್ಬೋದು. ಆದರೂ ಕೂಡ ಮಾಡಬಾರ್ದು. ಸೂರ್ಯವಂಶಿ ಬೇರೆ ನೋಡ್ತಾ ಇದ್ರು, ಅದು ಕೂಡ ಇನ್ನೂ ಮಾಡಬಾರ್ದು. ಅವ್ರ ಜೊತೆಗೇನೆ ಇರ್ತಾರೆ ಯಾವಾಗಲೂ ಕೂಡ. ಮ್ಯಾನೇಜರ್ ಈಗ ಒಬ್ಬ ಅವನು 15 ವರ್ಷದವರು, ಹೌದು, ಮೈನರ್, ಇನ್ನು ಮೈನರಲ್ಲಿ ಮೈನರು, ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಅವ್ರದ್ದೆಲ್ಲ ಇದು ಮಾಡ್ಕೋತೀವಿ. ಒಬ್ಬರು ಮ್ಯಾನೇಜರ್ನ ಮಾಡಿದ್ದಾರೆ, ಈಸ್ ಮ್ಯಾನೇಜರ್. ಸೊ ಅವ್ರು ನೋಡ್ಕೊಳ್ತಾರೆ ಇವರು. ಅಂದರೆ ಅವ್ರು ತಪ್ಪು ದಾರಿ ಹಿಡಿಬಾರಂತ ಇವ್ರು ನೋಡ್ಕೋತಾರೆ, ಬಟ್ ಇವ್ರು ಮಾಡಬಾರ್ದು ಇಂಥ ಕೆಲಸ. ಎರಡನೇದು ಅಂದರೆ ದೇ ಆರ್ ಕೋರ್ಟಿಂಗ್ ಕಾಂಟ್ರವರ್ಸೀಸ್ ಅಂತ ಹೇಳ್ಬೋದು ಆರ್. ಯಾಕಂದರೆ ಎರಡನೇ ಕಾಂಟ್ರವರ್ಸಿ ಇದು. ಅದು ಮಾಡಿದ್ದು ಖಂಡಿತವಾಗಿ ತಪ್ಪು. ರಿಯಾನ್ ಪರಾಗ್ ಅವ್ರದ್ದು ಆ ಥರ ಮಾಡಬಾರ್ದಾಯಿತು. ಒಬ್ಬ ರೋಲ್ ಮಾಡೆಲ್ ಆಗಿರ್ಬೇಕಾಯ್ತು. ಮೇ 7ನೇ ತಾರೀಕು ಸರ್, ಲಕ್ನೋ ವರ್ಸಸ್ RCB. ಸೊ ಪಂದ್ಯದಲ್ಲಿ ಏನಾದರೂ ಬದಲಾವಣೆ ಮಾಡ್ಕೋಬೇಕಾ? ಮುಂದಿನ ಪಂದ್ಯನ ಹೆಂಗೆ ನೋಡಿ? ನಾನು ಈಗ ಮುಂಚೆನೇ ಹೇಳಿದ್ದೀನಿ, ಇವಾಗ ಆಡ್ತಿರೋದೆಲ್ಲ ಅವೇ ಪಂದ್ಯಗಳನ್ನ ಹೆಂಗೆ ಆಡಬೇಕು, ನಮ್ಮದು ಟೀಮ್ ಸ್ಟ್ರೆಂತ್ ಏನು ಮಾಡಬೇಕು. ಇನ್ನೂ ನಮ್ಗೆ 7 ದಿವಸ ಗ್ಯಾಪ್ ಇರೋದ್ರಿಂದ ನಾವು ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಯ್ತು. ಫಾಸ್ಟ್ ಬೌಲರ್ಸು, ಸ್ಪಿನ್ನರ್ಸು, ಸ್ವಲ್ಪ ವೇರಿಯೇಷನ್ನು, ಸೊ ಎಲ್ಲದಕ್ಕೂ ನಾವು ರೆಡಿ ಆಗಬೇಕು. ಆಲ್ರೆಡಿ ಈ ಮ್ಯಾಚ್ ಸೋತಿರೋದ್ರಿಂದ ನಮಗೆ ಒಂದು ಇವಾಗ ಕಾಡ್ತಾ ಇರುತ್ತೆ. ಅದು ಹೆಂಗೋ ವಾಪಸ್ 2020 ನಿಮಗೆ ಮೊಮೆಂಟಮ್ ಇಂಪಾರ್ಟ್. ಗೆಲ್ತಾ ಇದ್ರೆ ಎಲ್ಲ ಚೆಂದಾಗಿ ಕಾಣಿಸ್ತಿರ್ತಾರೆ, ಸೋತ್ರೇನೆ ಅದ್ರದ್ದು ಎಲ್ಲ ಗೊತ್ತಾಗೋದಿಲ್ಲ. ಅದಕ್ಕೆ ಸ್ವಲ್ಪ ಹೋಮ್ವರ್ಕ್ ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ನಿಜ ಸರ್, ಶೆಫರ್ಡ್ ಅವರು ಲಾಸ್ಟ್ 21 ರನ್ ಕೊಟ್ಟಿದ್ರು ಲಾಸ್ಟ್ ಮ್ಯಾಚಲ್ಲಿ. ನಮಗೇನು ಅನ್ನಿಸ್ಲಿಲ್ಲ. ಅಫ್ಕೋರ್ಸ್ ಸ್ಕೋರ್ ಜಾಸ್ತಿ ಆಯಿತು ಅಂತ ಅನ್ನಿಸ್ತೇ ಹೊರತು ಕೊಡಬಾರ್ದಾಗಿತ್ತು ಅನ್ನೋ ಮಾತುಗಳು ಬರಲಿಲ್ಲ. ಬಟ್ ಇವತ್ತಿನ ಬೌಲಿಂಗ್ ಅನ್ನ ನೋಡಿ 2 ವಿಕೆಟ್ ತೆಗೆದುಕೊಂಡ್ರು, ಕ್ರೂಷಿಯಲ್ ವಿಕೆಟ್ ತೆಗೆದುಕೊಂಡಿದ್ರು. ಅದಕ್ಕೆ ಕಾರಣ ಅಂತಂದರೆ ಅವ್ರಿಗಿಂತ ಹೆಚ್ಚು ಕಾರಣ ಅಂದರೆ ಶಾರುಖ್ ಖಾನ್ ಮತ್ತು ಇವರು ಔಟ್ ಆದವರು. ಅವರು ಬೇಜವಾಬ್ದಾರಿಯುತ ಶಾಟ್ಗಳಿಂದ ಔಟ್ ಆದ್ರು ಅಂತ ಹೇಳ್ಬೋದು. ಆದರೆ ಮುಂದೆ ನೋಡಿ ಚೈತ್ರ, ಮುಂದಿನ ಮ್ಯಾಚ್ಗಳು ಸ್ವಲ್ಪ ಈಸಿ ಇದ್ದಾವೆ, ಸ್ವಲ್ಪ ಲಕ್ಕಿ ಅಂತ ಹೇಳ್ಬೋದು. LSG ಮೇಲೆ ಇದೆ, ಮುಂಬೈ ಮೇಲೆ ಆಗಲಿ. ಮುಂಬೈ LSGಗೂ ಓಕೆ 2 ಮ್ಯಾಚ್ ಗೆದ್ದಿವೆ, ಆದರೆ 6 ಮ್ಯಾಚ್ ಇದ್ದಾವೆ. ಮ್ಯಾಥಮೆಟಿಕಲಿ ಹೈಪೋಥೆಟಿಕಲಿ ಇನ್ನೂ ಅವರು ಬರ್ಬೋದು. ಮುಂಬೈ ಇಸ್ ಬ್ರೀದಿಂಗ್ ಅಂತ ಹೇಳ್ತೀರಾ ಸರ್? ಯಾಕಂದ್ರೆ 6 ಮ್ಯಾಚ್ ಉಳಿದಿವೆ, 2 ಮ್ಯಾಚ್ ಗೆದ್ದಿದ್ದಾರೆ. ಸೊ 6 ಮ್ಯಾಚ್ ಗೆಲ್ಲಬೇಕು ಅಂದರೆ ಮ್ಯಾಥಮೆಟಿಕಲಿ ಗೆಲ್ಬೋದು. ಸೊ ಅವಾಗ 8 ಗೆದ್ದಾಗ 16 ಆಗುತ್ತೆ. ಬಟ್ ಮಿಕ್ಕಿದವರೆಲ್ಲ ಸೋಲ್ಬೇಕಾಗತ್ತೆ. ಯಾರು ಸೋಲೋರು ಯಾರು ಅವ್ರ ಮೇಲೆ. ಅದಕ್ಕೆ ಲಕ್ನೋ ಮೇಲೆ ಅಂತೂ ನೋಡಿ ಯಾವ ರೀತಿಯಾಗಿದೆ, ಅದನ್ನು ಕೈ ಬಿಟ್ಟಂಗಿದೆ ಲಕ್ನೋ ಆಡೋ ರೀತಿ ನೋಡಿದರೆ. ಪಾಪ ರಿಷಬ್ ಪಂತ್ ಅವ್ರು ನೋಡಿ ಸತತ 2ನೇ ವರ್ಷ ಇದು. ಈಗೂ ಕೂಡ ಟೀಮನ್ನು ಅವರೇ ಒಂದು ಪ್ರೇರಣೆಯಾಗಿ ಮೇಲೆತ್ತು ಬರೋದು. ಅವ್ರ ಬ್ಯಾಟಿಂಗ್ ಫಾರ್ಮು ಇಲ್ಲ, ಹೀಗಾಗಿ ಅದು ಕೆಳಗಡೆ ಇದೆ ಅಂತ ಹೇಳ್ಬೋದು. KKR and LSG we are in the same boat ಯಾ ಅನ್ನೋ ಥರ ಇದೆ. ಆದರೆ 9-10 ಹೋರಾಡ್ತಾರೆ. ನಾನು 9, ನಾನು 10 ಅಂತ ಪಾಯಿಂಟ್ಸ್ ಟೇಬಲ್ ಬಗ್ಗೆ ಹೇಳ್ತಾ ಇದ್ದೀರಿ ಸರ್ ನೀವು. ಇಲ್ಲ, ಇವಾಗ ಟಾಪ್ 4 ಪ್ಲೇ ಆಫಲ್ಲಿ ಇರೋದು ಅವ್ರುಗಳು ಇವಾಗ ಗೆಲ್ತಾನೆ ಇರ್ತಾರೆ. ಇವಾಗ ನನ್ಗನ್ಸಂಗೆ ಈ ಟಾಪ್ 4 ಯಾರಿದಾರ ಅವರೇ ಪ್ಲೇ ಆಫಿಗೆ ಬರೋಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಚೈತ್ರ. ನಾವಿಲ್ಲಿ ಬೆತ್ತಲ್ಲು, ಫಿಲ್ ಸಾಲ್ಟು ಈ ಚೇಂಜಸ್ ಸರಿಯಾಗಿದೆ ಅಂತ ಅನ್ಸುತ್ತೆ ಸರ್? ಫಿಲ್ ಸಾಲ್ಟ್ ಹುಷಾರಿಲ್ಲ. ಫಿಲ್ ಸಾಲ್ಟ್ ಹುಷಾರಿದ್ರೆ ಈ ಬೆತ್ತಲ್ನ ಈಗಿನ ಫಾರ್ಮ್ ನೋಡಿದ್ರೆ ಖಂಡಿತವಾಗಿ ಫಿಲ್ ಸಾಲ್ಟ್ ಹೋಗ್ತದೆ. ಆಮೇಲೆ ಬೌಲಿಂಗ್ ಅಲ್ಲೇ ಯಾವಾಗ ನಾವು ವಿಕೆಟ್ ತಗೊಳ್ಳೋದ್ರಲ್ಲಿ ಹಿಂದೆ ಬೀಳ್ತೀವೋ ಅಥವಾ ಸ್ಕೋರ್ ಹೆಚ್ಚಾಗಿ ಹೋಗುತ್ತೋ ಜೇಕಬ್ ಡಫಿ ನೆನಪಾಗ್ತಾರೆ. ಹೇಸಲ್ವುಡ್ ಏನ್ ಮಾಡೋದು ಗೊತ್ತಾಗಲ್ಲ. ಇಲ್ಲ, ಹೇಸಲ್ವುಡ್ ಇದು 1 ಮ್ಯಾಚ್ ಬ್ಯಾಟ್ ಇನ್ ದ ಆಫೀಸ್ ಅಂದ್ರೆ ಎಲ್ಲರಿಗೂ ಅದು ಫುಲ್ ಟೀಮ್ಗೆ. ಹೀಗಾಗಿ ಹೇಸಲ್ವುಡ್ ಅವ್ರಿಗೆ ಪ್ಲಾನ್ ಮಾಡಿ ಹೊಡೆದದ್ದು ಸಕ್ಸಸ್ಫುಲ್ ಆಯಿತು. ಬಟ್ ಇದೊಂದು ಗಿಲ್ಗೆ ಒಂದು ಪ್ರತಿಷ್ಠೆಯ ಪ್ರಶ್ನೆ ಆಗಿತ್ತು. ಯಾಕಂತಂದರೆ ಈಗ T20 ಟೀಮಲ್ಲಿಲ್ಲ, ಇಂಡಿಯನ್ ಟೀಮಲ್ಲಿಲ್ಲ. ನಾನು ಇದ್ದೀನಿ ಅಂತ ತೋರಿಸ್ಕೊಟ್ರು. ನಾನು ಕೂಡ ಇಂಥ ಜಾಶ್ ಹೇಸಲ್ವುಡ್ ಅಂತ ಬೌಲರ್ಗೆ ನಾವು 24 ಅದು ಕ್ಯಾಲ್ಕುಲೇಟಿವ್ ರಿಸ್ಕೇ ತಗೊಂಡಿದ್ದು. ಅವ್ರು ಇವಾಗ ಹೇಸಲ್ವುಡ್ಗೆ ಅವರು ತಗೊಂತಾರಂದ್ರೆ ಅವ್ರು ಆಡಿದ್ದು ಇವತ್ತು ರೀತಿ ನೋಡಿದ್ರೆ ಡೋ ಡೈ ಥರ ಇತ್ತು. ಇವಾಗ ಏನಾರು ಅವ್ರು ವಿಕೆಟ್ ಆಗಿದ್ರೆ RCB ಗೆಲ್ಲಂಥ ಚಾನ್ಸ್ ಇತ್ತು ಚೈತ್ರ. ನಿನ್ನೆಯ ಮ್ಯಾಚ್ ಏನಾದರೂ ಸೂಪರ್ ಆಗಿ ಎಕ್ಸಿಕ್ಯೂಟ್ ಮಾಡ್ಬೋದಿತ್ತು ಅಂತ ಅನ್ಸುತ್ತೆ ಸರ್ ನಿಮಗೆ ಈಗಲೂ ಕೂಡ? ಅಲ್ಲ, ಮಾಡ್ಬೋದಿತ್ತು. ಅಂದರೆ 155 ಬಹಳ ಕಡಿಮೆ ಚೈತ್ರ. 155 180 190 ಅಂದ್ರೆ ವಿನ್ನಿಂಗ್ ಸ್ಕೋರ್ ಅದು. ಗೊತ್ತು GT ಬ್ಯಾಟಿಂಗ್ ಯಾವ ರೀತಿ ಅಂತ ಹೇಳ್ಬಿಟ್ಟು ಟಾಪ್ 3 ತೆಗೆದುಬಿಟ್ರೆ ಎಲ್ಲರೂ ಬರ್ತಾರೆ ವಾಪಸ್ ಅಂತ ಹೇಳ್ಬಿಟ್ಟು. ಅವ್ರ ತೆವತೆಯ ಅಂತ
ನೋಡಿ ಎಕ್ಸ್ಪೀರಿಯನ್ಸ್ ಇಲ್ಲಿ ಕೌಂಟ್ ಆಗುತ್ತೆ. ನೋಡಿ ಇಂಪ್ಯಾಕ್ಟ್ ಸಬ್ಬಾಗಿ ಬಂದು ತೆವತೆ ಹೇಗಾಗ್ಬಿಟ್ಟು ಗೆಲ್ಸಿದ್ರು ನೆನ್ನೆ ಅಂಥವ್ರು ಬೇಕಾಗುತ್ತೆ. ಹೋಲ್ಡ್ರ್ ಬಂದಿಂದ ಅವರು ಸ್ವಲ್ಪ ಬಲ ಬಂದಿದೆ ಅಂತ ಹೇಳ್ಬೋದು. ಆದರೆ ಮೊದಲಿಂದನೂ ನಮಗೆ ಇಳಿಮುಖ ತೋರಿಸ್ತಾನೆ ಇದ್ವಲ್ಲ, ಅದು ಜಿ ಟಿಗೆ ಒಂದು ಒಳ್ಳೆ ವಿನ್ ಆಯ್ತಿದ್ದು. ಯಾಕಂದರೆ ದಿಸ್ ಇಸ್ ಗುಡ್ ಫಾರ್ IPL 2026. ಯಾಕಂದರೆ ಜಿ ಟಿನೇ 5ನೇ ಸ್ಥಾನದಲ್ಲಿದ್ದು ಅವರು ಗಳಿಸಿದ ಬರೀ 8 ಪಾಯಿಂಟ್. ಇಂಪ್ಯಾಕ್ಟ್ ಪ್ಲೇಯರ್ ರೋಲ್ ಬಗ್ಗೆ ಮಾತಾಡಬೇಕು. ಇಂಪ್ಯಾಕ್ಟ್ ಅವ್ರ ಇಂಪ್ಯಾಕ್ಟ್ ಪ್ಲೇಯರ್ ಇಂಪ್ಯಾಕ್ಟ್ ಮಾಡಿದ್ರು, ನಮ್ಮ ಇಂಪ್ಯಾಕ್ಟ್ ಪ್ಲೇಯರ್ ಇಂಪ್ಯಾಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರು ದ್ವಂದ್ವದ ಸ್ಥಿತಿಯಲ್ಲಿದ್ದರು. ಯಾಕಂದರೆ ಅವ್ರು ಬಂದಾಗಲೇ 15 ಓವರಲ್ಲಿ 8 ಡೌನ್. ಅವರು ಭುವಿ ಏನು ಮಾಡಬೇಕೀಗ? ಓವರ್ ಇತ್ತು, ಹೊಡೆದ್ರೆ ಬಿಟ್ಟು ಔಟ್ ಆದರೆ ಇಂಪ್ಯಾಕ್ಟ್ 0 ಆಗ್ಬಿಡುತ್ತೆ ಇಂಪ್ಯಾಕ್ಟು. ಅದಕ್ಕೆ ಕೊನೆಯವರು ತೊಗೊಂಡು ಹೋಗೋಣ ಅಂತ ಆಡಿದ್ರು ಹೊರತು ಲಾಸ್ಟ್ ಓವರಲ್ಲಿ ಹೊಡೆಯಕ್ಕೆ ಹೋಗ್ಬಿಟ್ಟು ಔಟ್ ಆದ್ರು. ನಿಜ, ನಾವು ಕಂಪೇರ್ ಮಾಡ್ತಾ ಇದ್ವಿ ಭುವಿ ಶಾಟ್ಸ್ಗಳು ಇಂಪ್ಯಾಕ್ಟ್ ಪ್ಲೇಯರ್ ಶಾಟ್ಸ್. ಭುವಿ ವಾಸ್ ಡೂಯಿಂಗ್ ವೆಲ್. ಭುವಿ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆಲ್ಲ, ಈಸ್ ಅ ಗುಡ್ ಬ್ಯಾಟ್. ಟೆಸ್ಟಲ್ಲೆಲ್ಲ ಆಡಿದ್ದಾರೆ ಅವರು, ಹಾಫ್ ಸೆಂಚುರಿ ಎಲ್ಲ ಹೊಡೆದಿದ್ದಾರೆ. ಎಸ್, ಆಲ್ರೌಂಡರ್ಸ್ ಇದ್ದಾರೆ ನಮ್ಮಲ್ಲಿ ಬಹಳಷ್ಟು. 100%. ಎಸ್ ಸರ್. ಸರ್, ಕೊನೆಯ ಕಾಮೆಂಟ್. ರಿಲ್ಯಾಕ್ಸ್ ಮಾಡಿ, 5 ದಿವಸ ಇದೆ, ಒಳ್ಳೆ ಪುಡ್ದೇಳಿ 7 ದಿನ ಪುಡ್ದೇಳ್ಬಿಟ್ಟು ಬನ್ನಿ, ಒಳ್ಳೆ ಹೋಮ್ವರ್ಕ್ ಮಾಡ್ಕೊಂಡು ಆರಾಮ ಸ್ವಲ್ಪ ಹಾಲಿಡೇ ಗಿಡಿ ಮಾಡಿ ಚಿಲ್ಗಿಲ್ ಮಾಡ್ಕೊಂಡು ಗೋವಾಗಿ ಹೋಗ್ಬಿಟ್ಟು ಬಂದು ಫ್ರೆಶ್ ಆಗಿ ಬನ್ನಿ ಅಂತ ಹೇಳಕ್ ಬಯಸ್ತೀನಿ. ನನಗನ್ಸುತ್ತೆ ಅಂದರೆ ಇನ್ನೂ 7 ದಿವಸ ಇದೆಯಲ್ಲ, ಇಂಟ್ರೋಸ್ಪೆಕ್ಟ್ ಮಾಡಲೇಬೇಕಾಗತ್ತೆ. ಯಾಕಂದರೆ ಇಂದಿನ ಮ್ಯಾಚ್ಗಳು ಆಗೋದ್ರಿಂದ ಸೋತಾಗೆಲ್ಲ ಇಂಟ್ರೋಸ್ಪೆಕ್ಟ್ ಮಾಡಬೇಕು. ರಿಲ್ಯಾಕ್ಸ್ ಮಾಡ್ತಾರೆ 1-2 ದಿನ ಇವಾಗಲೇ. ಅಂದರೆ ಎಲ್ಲ ಬೇರೆ ಕಡೆ ಹೋಗ್ಲಾರ್ದೇ ಇನ್ನು 7 ದಿನ ಇದೆಲ್ಲ ಲಕ್ನೋಗೆ ಬೇಗ ಹೋಗ್ಬಿಟ್ಟು ಅಲ್ಲಿ ಏಕಾನ ಸ್ಟೇಡಿಯಮಲ್ಲಿ ಪ್ರಾಕ್ಟೀಸ್ ಮಾಡಲಿ. ಎಸ್, ನಾವು ಫ್ಯಾನ್ಸ್ ಬಗ್ಗೆ ಮಾತನಾಡಲೇಬೇಕು ಸರ್. ನೀವು ನೋಡಿದ್ದೀರಾ ಎಲ್ಲ ವಿಜುವಲ್ಸ್ಗಳಲ್ಲಿ ಅವ್ರ ಎನರ್ಜಿ ಹೆಂಗಿತ್ತು ಅಂತ. 6 ವಿಕೆಟ್ 7 ವಿಕೆಟ್ ಹೋದ ಮೇಲೂ ಕೂಡ ಅಷ್ಟೇ ಚಿಲ್ಲಾಗಿದ್ರು, ಅಷ್ಟೇ ಎನರ್ಜಿನಲ್ಲಿ ಇದ್ರು ಅಂತ. ಕೊಹ್ಲಿ ಫ್ಯಾನ್ಸ್ ಎಲ್ಲರೂ ಎಲ್ಲ ದೇಶ ವಿದೇಶಗಳಲ್ಲಿ ಎಲ್ಲ ಕಡೆ ಇದ್ದಾರೆ. ಎಲ್ಲ ಹೋಮ್ ಗ್ರೌಂಡ್ಸೇ ನಮಗೆ ಸಪೋರ್ಟ್. ನೋಡಿದರೆ 12th ಮ್ಯಾನ್ ಯಾವಾಗಲೂ ನಮ್ಮವರೇ, ಹೌದು ಅಲ್ವಾ? 12th ಮ್ಯಾನ್ ಇಂಪ್ಯಾಕ್ಟ್ ಹೆಸರಿಗೆ 12th ಮ್ಯಾನ್ ಅಷ್ಟೇ, ಬಟ್ 12th ಮ್ಯಾನ್ ಬರೋದೆಲ್ಲ ಕ್ರೌಡ್ ನಮಗೆ ಯಾವಾಗಲೂ ಸಪೋರ್ಟ್ ಇದ್ದೇ ಇರುತ್ತೆ. ಯಾಕೆ? ವಿರಾಟ್ ಕೊಹ್ಲಿ ಸಲುವಾಗಿ, RCB ಸಲುವಾಗಿ. ಯಾಕಂದರೆ ಮೊಮೆಂಟಮ್ ಚೆನ್ನಾಗಿತ್ತು, ಅದನ್ನು ಕಳ್ಕೊಬಾರ್ದು. ಗಣೇಶ್ ಹೇಳ್ದಂಗೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗಬೇಕು. ಲಕ್ಕಿಲಿ ನಮಗೆ ಈಸಿಯರ್ ಮ್ಯಾಚಸ್ ಇದ್ದಾವೆ, ಆದರೆ May 17th ಮಾತ್ರ ನಮ್ಮ ಪಂಜಾಬ್ ಮೇಲೆ ಇರುತ್ತೆ. ಅದೇ ತೋರಿಸುತ್ತೆ ಫಸ್ಟ್ ಯಾರು ಸೆಕೆಂಡ್ ಯಾರು ಅಂತ ಲೀಗ್ ಟೇಬಲ್ ಅಲ್ಲಿ. ಒಂದು ಅರ್ಲಿ ಫಿನಾಲೆ ತರ ಅನ್ಸುತ್ತೆ, ಆಲ್ಮೋಸ್ಟ್ ಒಂಥರ ಫೈನಲ್ಸ್. ಎಸ್, ಲಾಸ್ಟ್ ಫೈನಲ್ಸ್ ಅನ್ನ ನೆನ್ಪು ಮಾಡ್ಕೊಳ್ಳೋದು. ಬಹುಶಃ ಅದ್ರ ಮೇಲಿನ ಪರ್ಫಾರ್ಮೆನ್ಸ್ ಅಲ್ಲಿ ಡಿಸೈಡ್ ಮಾಡಬಹುದಾ ಅಂತ, RCB ಹೆಂಗಿದೆ ನಿಜವಾಗ್ಲೂ ಅಂತ. ಅಂದ್ರೆ ನಾವು ಎಲ್ಲಿದ್ದೇವೆ ಅಂತ ತೋರಿಸುತ್ತೆ, ಅವರೆಲ್ಲಿದ್ದಾರೆ ಅಂತ ತೋರಿಸ್ತಾರೆ. ಅಲ್ಲಿ ಸೋತಾ ಕೂಡ ಮೊನ್ನೆ ಪಂಜಾಬ್ ಅನೇಕ ಬದಲಾವಣೆಗಳು ಮಾಡ್ಕೊಂಡಿದ್ರು, ಬೇಕಾಗಿತ್ತು ಗೊತ್ತಿಲ್ಲ, ಅನೇಕ ಬದಲಾವಣೆ ಮಾಡ್ಕೊಂಡಿದ್ರು. ಮೊದಲ ಸೋಲು ಅವ್ರಿಗೆ ಲಾ ಆಫ್ ಎವರೇಜ್ ಪ್ರಕಾರ ಮುಂಜಾನೆ ಸೋಲ್ಬೇಕಾಯ್ತು. ಅದು 8ನೇ ಮ್ಯಾಚ್ ಸೋತು. ನೋಡ್ರಿ, 7th ಮ್ಯಾಚ್ 7 ಡೇಸ್ ಆದ್ಮೇಲೆ LSG ಮೇಲಂತೂ ಒಂದು ಎಂಜಾಯ್ ಮಾಡುವಂತ ಮ್ಯಾಚ್ ಸಿಗುತ್ತೆ ನಮಗೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತಿನ ಪರ್ಸೆಂಟೇಜ್ ಕೇಳಿಲ್ಲ LSG ಮೇಲೆ. ಎಸ್, ನಾವು ಮುಂಚಿತವಾಗಿ ಮಾತಾಡ್ಬಿಡೋಣ. ಆಫ್ ಕೋರ್ಸ್, ಪ್ಲೀಸ್ ಹೇಳಿ. ಅಲ್ಲ, 60-40 ಅಂತ ಹೇಳ್ತಾ ಇದ್ವಲ್ಲ, ಅದು ಸ್ವಲ್ಪ ಜಾಸ್ತಿ, 70-30 ನಾನೇ ಹೇಳ್ಬಿಡ್ತೀನಿ ಸರ್. ನೀವು ನಾನು ಇವಾಗ 65 ಬನ್ನಿ, ಯಾಕಂದ್ರೆ ಅವೇ ಆಡ್ತಿರೋದ್ರಿಂದ ನಿಮ್ಗಿಂತ ಯಾವತ್ತೂ ಅವ್ರು 5% 10% ಜಾಸ್ತಿ ಇರ್ತಾರೆ. ಕಡಿಮೆ ಆಗಿದ್ದಾರೆ ಈಗ, ಓಕೆ, ಕಡಿಮೆ ಆಗಿದ್ದಾರೆ. ಬಟ್ ಈ ಮ್ಯಾಚ್ ನೋಡಾದ್ಮೇಲೆ ಓಕೆ ಇವತ್ತು ನಿನ್ನೆ ಮ್ಯಾಚ್ ಪ್ರೆಡಿಕ್ಷನ್ ಈ ರೀತಿಯಾಗಿ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಭಾಗಿಯಾಗಿದ್ದಕ್ಕೆ ಕಣ್ವಿ ಸರ್. ನಿಮಗೂ ಕೂಡ. ಇದು ಇವತ್ತಿನ ಬೌಂಡ್ರಿ ಲೈನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.